ಎಲ್ಲರಿಗೂ ಆತ್ಮೀಯ ಸ್ವಾಗತ. 2020ನೇ NMS ಕ್ವಶನ್ ಪೇಪರ್ನ ನಾವು ಬಿಡಿಸ್ತಾ ಹೊಂಟಿದ್ದೇವೆ. ಅಲ್ಲಿ 2020ರಲ್ಲಿ ಕೇಳಿರುವಂತಹ ಜೀವಶಾಸ್ತ್ರದ ಪಾಠ, ಜೀವಶಾಸ್ತ್ರ ವಿಭಾಗದ ಎಲ್ಲ ಪ್ರಶ್ನೆಗಳನ್ನ ನಾವು ಏನ್ ಮಾಡೋಣ ಇವತ್ತ ಬಿಡಿಸೋಕೆ ಪ್ರಯತ್ನ ಮಾಡೋಣ ಅಂತ ನೋಡಿ. ಜೀವಶಾಸ್ತ್ರದ ಮೇಲೆ 1ನೇ ಕ್ವಶನ್ ಏನ್ ಕೇಳಿದಾರಪ್ಪ ಅಂದ್ರ, ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ. ಅಂದ್ರೆ ರಸಗೊಬ್ಬರ ಸಂಬಂಧ ಹೇಳಿಕೆ ಕೊಟ್ಟಿದಾರ, ಆದ್ರೆ ಯಾವ ಸರಿ ಅಂತ ಆದ್ರೆ ಬರಿಬೇಕು. ಒಂದೇ ಆಪ್ಷನ್ ಎ ಕೊಟ್ಟಿದಾರ, ಸಾವಯವ ಸ್ವರೂಪ ಹೊಂದಿದೆ. ರಸಗೊಬ್ಬರ ಅನ್ನೋದು ಏನಪ್ಪಾ ಅಂದ್ರ ಸಾವಯವ ಸ್ವರೂಪ ಹೊಂದೈತಿ. ಓಕೆ, ನೆಕ್ಸ್ಟ್ ಏನ ಆಪ್ಷನ್ ಬಿ ಏನದ, ಮಾನವ ನಿರ್ಮಿತ ನಿರವ ಲವಣವಾಗ್ಯದ. ಅಂದ್ರೆ ಮನುಷ್ಯರನ್ನೇ ತಯಾರು ಮಾಡಿರ್ತಾರ ಅಂತ ಹೇಳ್ತಾರ ಅವರು. ಮತ್ತ ಸಾಕಷ್ಟು ಹ್ಯೂಮಸ್ ಮಣ್ಣಿಗೆ ಒದಗಿಸುತ್ತದೆ ಅಂತ ಕೊಡ್ಯಾರ, ಸಾಕಷ್ಟು ಹ್ಯೂಮಸ್ ಮಣ್ಣಿಗೆ ಒದಗಿಸುತ್ತೆ ಅಂತ ಹೇಳ್ಯಾರ. ಮತ್ತೆ ಸಾಪೇಕ್ಷವಾಗಿ ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಇದು ನಿಮ್ಮ ರಸಗೊಬ್ಬರ ಬಗ್ಗೆ ನಾನು ಮೊನ್ನೆ ಒಂದು ಪಾಠ ಹೇಳೋದ್ನಾಗ ನಿಮ್ಗೆ ಹೇಳಿದ್ದೀನಿ. ನಿಮಗೆ ಜೀವಶಾಸ್ತ್ರ ಪಾಠ 8ನೇ ತರಗತಿ ಹೇಳೋದ್ನಾಗ ಕ್ವಶನ್ ಹೇಳಿದೆ, ಇಂಪಾರ್ಟೆಂಟ್ ಹೇಳಿದ್ದೆ ರಸಗೊಬ್ಬರ ಬಗ್ಗೆ. ಅದೇ ಕ್ವಶನ್ ನಿಮಗೆ ಕೇಳಿದಾರೆ ನೋಡ್ರಿ, 2020ರಲ್ಲಿ ಕೇಳಿದಾರೆ. 2020ರಲ್ಲಿ ಪೇಪರ್ 2 ಒಳಗ ಜೀವಶಾಸ್ತ್ರ ವಿಭಾಗದಾಗ ನಿಮಗೆ ಕ್ವಶನ್ ಕೇಳಿದಾರೆ ನೋಡ್ರಿ. ರಸಗೊಬ್ಬರ ಅನ್ನೋದೇನು ಸಾವಯವ ಸ್ವರೂಪ ಹೊಂದಿದ. ಸಾವಯವ ರಸಗೊಬ್ಬರ ಅಂದ್ರೆ ಸಾವಯವ ಇರ್ತಾನ ಇಲ್ಲ, ಅದು ಕೆಮಿಕಲ್ಸ್ ಇಂದ ಕೂಡಿರ್ತದೆ. ಸಾವಯವ ಅಂದ್ರೇನು, ಸಗಣಿ ಗೊಬ್ಬರ ಅಂದಂಗ. ನಾವೇನ್ ತಿಪ್ಪೆಯಲ್ಲಿ ದನ ಕರುಗಳ ಏನು ಹಾಕ್ತೇವಲ್ಲ ಸಗಣಿ, ಆ ಸಗಣಿ ಗೊಬ್ಬರ ಸಾವಯವ ಗೊಬ್ಬರ ಅಂತ ಕರಿತೀವಿ. ಸೊ ರಸಗೊಬ್ಬರ ಒಂದು ಸಾವಯವ ಸ್ವರೂಪ ಹೊಂದಿಲ್ಲ, ಸೊ ಸಾವಯವ ಗೊಬ್ಬರ ಅಲ್ಲ. ಆಪ್ಷನ್ ಎಸ್. ನೆಕ್ಸ್ಟ್ ಏನಾಗುತ್ತ, ಇಲ್ಲಿ ಮಾನವ ನಿರ್ಮಿತ ನಿರವ ಲವಣವಾಗಿದೆ ಅಂದ್ರೆ ಮನುಷ್ಯರು ತಯಾರು ಮಾಡಿರ್ತಾರೆ ಇದನ್ನ. ಸೊ ಸರಿ, ಇದು ಏನಂತಂದ್ರ ಕೈಗಾರಿಕೆಗಳಲ್ಲಿ ನಾವೇನ್ ಮಾಡ್ತೇವೆ, ತಯಾರು ಮಾಡ್ತೇವೆ. ಸೊ ಆಪ್ಷನ್ ಬಿ ಏನಾಗುತ್ತ ಸರಿ ಅದ. ಬಟ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡಿ, ಸಿ ಆಪ್ಷನ್ ನೋಡ್ರಿ, ಸಾಕಷ್ಟು ಹ್ಯೂಮಸ್ ಮಣ್ಣಿ ಒದಗಿಸುತ್ತ. ಇದನ್ನ ರಸಗೊಬ್ಬರ ಐತ್ಲ, ಮಣ್ಣಿಗೆ ಹ್ಯೂಮಸ್ ಪದನ ಕೊಡುದಿಲ್ಲ. ಇದೇನ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರದ ವ್ಯತ್ಯಾಸದಲ್ಲಿ ನೋಡಿದ್ದೇವೆ ನಾವು. ಹ್ಯೂಮಸ್ ಅನ್ನ ಕೊಡಲ್ಲ, ಅದು ಸಾವಯವ ಗೊಬ್ಬರ ಹ್ಯೂಮಸ್ ಕೊಡ್ತದೆ. ಮತ್ತೆ ಸಾಪೇಕ್ಷವಾಗಿ ಸಸ್ಯ ಪೋಷಕಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಸಾಪೇಕ್ಷವಾಗಿ ಅಂತಂದ್ರ ಈ ನೈಟ್ರೋಜನ್ ರಂಜಕಗಳನ್ನು ಜಾಸ್ತಿ ಕೊಡ್ತಿದೆ, ರಾಸಾಯನಿಕ ಗೊಬ್ಬರ ಐತ್ಲ ಜಾಸ್ತಿ ಕೊಡುತ್ತೆ. ಸೊ ಹಂಗಾಗಿ ಆಪ್ಷನ್ ಡಿನೂ ಸಹ ತಪ್ಪು. ಅಂದ್ರೆ ಆಪ್ಷನ್ ಬಿ ಏನ ಸರಿಯಾದಂತ ಉತ್ತರ ಆಗಿರ್ತದೆ. ಅಂದ್ರೆ ಕೈಗಾರಿಕೆಗಳಲ್ಲಿ ತಯಾರಾಗುತ್ತೆ. ಅದು ಮಾನವ ನಿರ್ಮಿತ ಅಂದ್ರೆ ಕೈಗಾರಿಕೆಗಳಲ್ಲಿ ತಯಾರಾಗುತ್ತೆ ಯಾವುದು ರಸಗೊಬ್ಬರ. ಸೊ ಆಪ್ಷನ್ 24ನೇದಕ್ಕೆ ಆಪ್ಷನ್ ಬಿ ಸರಿಯಾದಂತ ಉತ್ತರ. ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ನೋಡೋಣ. ನೋಡ್ರಿ, ಮಾನವ ನಿರ್ಮಿತ ರಸಗೊಬ್ಬರ ಮಾನವ ನಿರ್ಮಿತ ನಿರಲವ ಲವಣವಾಗೈತಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಹೆಂಗಪ್ಪ ಅಂದ್ರ ಇದು ಕಾರ್ಖಾನೆಗಳಲ್ಲಿ ವಾಣಿಜ್ಯಗಳಿಂದ ಉತ್ಪಾದನೆ ಅಂದ್ರೆ ಕಾರ್ಖಾನೆಗಳಲ್ಲಿ ಕೆಲವೊಂದು ಕೆಮಿಕಲ್ಸ್ ಹಾಕಿ ಅದನ್ನ ತಯಾರು ಮಾಡಿಸ್ತಾರೆ. ಸೊ ಸಾವಯವ ಸ್ವರೂಪ ಹೊಂದಿದೆ ಅಂತ ಕೇಳಿರಲ್ಲ, ಸೊ ತಪ್ಪಾಯ್ತು. ಇದು ಹೇಳಿಕೆ ತಪ್ಪು. ಯಾಕಂದ್ರ ಗೊಬ್ಬರಗಳು ನೈಸರ್ಗಿಕವಾಗಿ ಸಾವಯವ ಪದಾರ್ಥಗಳಾಗ್ಯಾವ. ಇವು ಯಾಕಂದ್ರೆ ನೈಸರ್ಗಿಕ ಅಂದ್ರೆ ಅವು ಇದು ಪ್ರಾಣಿ ಸಗಣಿ ಅಥವಾ ಎಲೆಗಳಿಂದ. ಸೊ ಇವು ಏನಪ್ಪಾ ಅಂದ್ರೆ ಅವು ಸಾವಯವ ಹೊಂದಿರ್ತಾವ. ಬಟ್ ಇದು ರಾಸಾಯನಿಕ ಗೊಬ್ಬರ ಸಾವಯವ ಹೊಂದಿರಂಗಿಲ್ಲ. ಇದು ರಸಗೊಬ್ಬರ ಏನೈತೆ ನಿರಲವಾಗಿದೆ, ಲವಣಾಂಶಗಳನ್ನು ಕೂಡಿದೆ. ಮಾನವ ನಿರ್ಮಿತ ನಿರಲವ ಲವಣ ಇದೆ, ಹೌದು ಇದು ಸರಿಯಾದ ಉತ್ತರ. ರಸಗೊಬ್ಬರ ಇದು ಸಾಮಾನ್ಯವಾಗಿ ನಾವು ಕೈಗಾರಿಕೆಗಳಲ್ಲಿ ತಯಾರಿಸ್ತೇವಲ್ಲ, ಹಿಂಗಾಗಿ ಅದು ಒಂದು ರಾಸಾಯನಿಕ ಪದಾರ್ಥ ಆಗೈತಿ. ಸಾಕಷ್ಟು ಹ್ಯೂಮಸ್ ಮಣ್ಣಿಗೆ ಒದಗಿಸುತ್ತದೆ, ಇದು ತಪ್ಪೇ. ಯಾಕಂದ್ರೆ ರಸಗೊಬ್ಬರಗಳು ಅದಲ್ಲ ಖನಿಜ ಪೋಷಕಾಂಶಗಳಿಂದ ಒದಗಿಸ್ತದೆ. ರಸಗೊಬ್ಬರ ಅನ್ನೋದು ಕೇವಲ ಏನ್ ಮಾಡತ್ತ, ನೈಟ್ರೋಜನ್ ರಂಜಕ ಸಲ್ಫರ್ ಡೈಆಕ್ಸೈಡ್ ಕೊಡ್ತೈತಿ, ಬಟ್ ಹ್ಯೂಮಸ್ ಕೊಡುದಿಲ್ಲ. ಬಟ್ ಸಾವಯವ ಪದಾರ್ಥ ಐತ್ಲ ಅದು ಹ್ಯೂಮಸ್ ಕೊಡ್ತೈತಿ. ಸಾಪೇಕ್ಷವಾಗಿ ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದೈತಿ, ಇದು ತಪ್ಪಾಗತ್ತೆ. ಯಾಕಂದ್ರೆ ರಸಗೊಬ್ಬರಗಳಲ್ಲ ಅಲ್ಲಿ ಸಸ್ಯ ಪೋಷಕಗಳಾಗಿರೋ ಸಾರಜನಕ ರಂಜಕ ಪೊಟ್ಯಾಷಿಯಂ ಇದು ಅತಿ ಹೆಚ್ಚು ಜಾಸ್ತಿ ಇರುತ್ತೆ. ಹಿಂಗಾಗಿ ರಾಸಾಯನಿಕ ಗೊಬ್ಬರ ಹಾಕಿದಾಗ ಬೇಗ ಬೆಳೆದು ಜಲ್ದಿ ಬೆಳಿತೈತಿ. ಆದ್ರೆ ಅದೇ ಹಿಂಡಿ ಗೊಬ್ಬರ ಹಾಕಿದಾಗ ಐತ್ಲ ಭೂಮಿ ಫಲವತ್ತತೆ ಆಗುತ್ತಾ, ಬಟ್ ಲೇಟ್ ಆಗಿ ಬೆಳಿತೈತಿ. ಸೊ ಹಿಂಗಾಗಿ ಏನಾಗುತ್ತೆ, ಅಲ್ಲಿ ನಮ್ಮ ಹಂಗಂದ್ರೆ ಏನು ಸಸ್ಯ ಪೋಷಕಗಳು ಅಲ್ಲಿ ಕಡಿಮೆ ಸಂದರ್ಭದಲ್ಲಿ ಇರ್ತಾವ. ಅದಕ್ಕೋಸ್ಕರ ನಾವು ಜಾಸ್ತಿ ರೈತರು ಏನ್ ಮಾಡ್ತಾರೆ, ರಸಗೊಬ್ಬರಕ್ಕೆ ರೇಟ್ ಹಾಕ್ತಾರೆ. ರಸಗೊಬ್ಬರ ಹಾಕಿ ಜಲ್ದಿ ಬೇಗ ಬೆಳಿತೋತಾರ. ಹಿಂಗಾಗಿ ನಮ್ಮ ಅಲ್ಲಿ ಏನಾಗುತ್ತೆ, ಹ್ಯೂಮಸ್ ಕಡಿಮೆ ಆಗುತ್ತೆ. ಸೊ ನಮ್ಮ ಕ್ವಶನ್ ಹೆಂಗ್ ಹೇಳಿದಾರ, ರಸಗೊಬ್ಬರ ಹೆಂಗ್ ತಯಾರಾಗತ್ತಪ್ಪ ಅಂದ್ರೆ ಮಾನವ ನಿರ್ಮಿತದಿಂದ ತಯಾರಾಗತ್ತ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡ್ರಿ, 25ನೇ ಕ್ವಶನ್, ಅತಿಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುವ ಸೂಕ್ಷ್ಮ ಜೀವಿ. ಅತಿಯ ಅಂತಂದ್ರೆ ಹೊರಗಿನ ಜೀವಿ, ಬೇರೆ ಜೀವಿಯಲ್ಲಿ ಬದುಕುವಂತಹ ಅಥವಾ ಸಂತಾನೋತ್ಪತ್ತಿ ಮಾಡುವಂತಹ ಸೂಕ್ಷ್ಮ ಜೀವಿ ಯಾವುದು ಅಂದ್ರೆ, ಸೂಕ್ಷ್ಮ ಜೀವಿಗಳು ಯಾವುವು ಅಂತ ಕೇಳಿದ್ರ. ಇಲ್ಲಿ ಕೇಳಿದ್ರೆ ನೋಡ್ರಿ, ನಿಮ್ಗೆ ಏನಾದ್ರೂ ಇದು ಕನ್ನಡದಾಗ ಅತಿಯ ಅನ್ನೋದು ಗೊತ್ತಾಗಲಿಕ್ಕಂದ್ರ ಇಲ್ಲಿ ನೋಡ್ರಿ, ದ ಮೈಕ್ರೋ ಆರ್ಗಾನಿಸಮ್ ದಟ್ ರೀಪ್ರೊಡ್ಯೂಸ್ ಓನ್ಲಿ ಇನ್ಸೈಡ್ ದ ಸೆಲ್ಸ್ ಆಫ್ ದ ಹೋಸ್ಟ್ ಆರ್ಗಾನಿಸಮ್. ಹೋಸ್ಟ್ ಅಂದ್ರೆ ಹೊರಗಿನ ಆರ್ಗಾನಿಸಮ್, ಬೇರೆ ಕಡೆಯಿಂದ ಆರ್ಗಾನಿಸಮ್ ಅಂದ್ರೆ ಬೇರೆ ಜೀವಿಗಳಲ್ಲಿ ತನ್ನ ಸಂತಾನೋತ್ಪತ್ತಿಯನ್ನ ಮಾಡುವಂತ ಜೀವಕೋಶ ಯಾವುದು ಅಥವಾ ಸೂಕ್ಷ್ಮ ಜೀವಿ ಯಾವುದು ಅಂತ ಕೇಳಿದಾರೆ. ಯಾವ್ದಪ್ಪ ಅಂತಂದ್ರ ಬ್ಯಾಕ್ಟೀರಿಯಾ ಐತ್ಲಾ, ಇದು ಬೇರೆ ಜೀವಿಕೋಶಗಳಲ್ಲಿಯೂ ಸಹ ಮಾಡುತ್ತಾ ಮತ್ತು ಹೊರಗೂ ಸಹ ಮಾಡುತ್ತಾ. ಸೊ ಶಿಲೀಂಧ್ರಗಳು ಸಹ ಹಾಗೆ, ಇದು ಬೇರೆ ಜೀವಕೋಶಗಳಲ್ಲೂ ಸಹ ಸಂತಾನೋತ್ಪತ್ತಿ ಮಾಡುತ್ತಾ ಮತ್ತೆ ಸ್ವತಂತ್ರವಾಗಿಯೂ ಸಹ
ಮಾಡುತ್ತೆ. ಬಟ್ ವೈರಸ್ ಅನ್ನೋದಲ್ರಿ, ಈ ವೈರಸ್ ಮೋಸ್ಟ್ ಡೇಂಜರ್ ಇದು. ಯಾಕಪ್ಪ ಅಂದ್ರೆ ಈ ವೈರಸ್ ನಿಂದನೇ ಅತಿ ಹೆಚ್ಚು ರೋಗಗಳು ಬರ್ತಾವು. ಈ ವೈರಸ್ ಐತಲ್ಲ ಇದು ಅತಿ ಅಥವಾ ಪರಾವಲಂಬಿ ಜೀವಿಗಳಲ್ಲಿ ಇದು ಸಂತಾನೋತ್ಪತ್ತಿಯನ್ನ ಮಾಡುತ್ತೆ. ಪ್ರೋಟೋಜೋವನು ಸಹ ಹಾಗೆ, ಇದು ತನ್ನ ಹೊರಗೂ ಮಾಡುತ್ತೆ, ಬೇರೆ ಕಡೆನೂ ಮಾಡ್ತದೆ. ಸೊ ಅದರಲ್ಲಿ ಇದು ವೈರಸ್ ಅನ್ನೋದು ಐತಲ್ಲ ಇದು ಕಂಪ್ಲೀಟ್ ಆಗಿ ಬೇರೆ ಜೀವಿಗಳಲ್ಲಿನೇ ಸಹ ವೈರಸ್ ಸಂತಾನ ಮಾಡುತ್ತೆ. ಅದಕ್ಕಂದ್ರೆ ವೈರಸ್ ಇಂದ ನಮಗೆ ಏನ್ ಬರ್ತದೆ, ನೆಗಡಿ ಬರ್ತೈತಿ, ನೆಗಡಿ, ಕೆಮ್ಮು ಇವೆಲ್ಲ ಅದಾವಲ್ಲ, ಅನೇಕ ವಸ್ತು ಇದಾವಲ್ಲ. ಮತ್ತೆ HIV ಇವೆಲ್ಲ ಅನೇಕ ರೋಗಗಳೇನದಾವು ಈ ವೈರಸ್ ಅನ್ನೋ ಇದರಿಂದ ಬರ್ತಾವ. ಇವು ಅತಿಯ ಜೀವಿಯ ಕೋಶದೊಳಗೆ ಸಂತಾನೋತ್ಪತ್ತಿ ಮಾಡ್ತಾವ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ. ನೋಡ್ರಿ, ಆಪ್ಷನ್ ಏನಪ್ಪಾ ಅಂದ್ರ ವೈರಸ್. ಇದು ವೈರಸ್ ಅನ್ನೋದೇನು ಕಡ್ಡಾಯ ಅಂತರ್ಜೀವಿಯ ಕೋಶ ಪರಾವಲಂಬಿ ಅಂದ್ರೆ ಮತ್ತೊಂದು ಜೀವಿ ಮೇಲೆ ಅವಲಂಬಿತ ಆಗೈತಿ. ಇದು ಹೆಂಗಪ್ಪ ಅಂದ್ರ ಅತಿಯ ಜೀವಕೋಶವು ಯಂತ್ರೋಪಕರಣ ಆಕ್ರಮಿಸಿ ನಿಯಂತ್ರಿಸುವ ಮೂಲಕ ಸಂತಾನೋತ್ಪತ್ತಿ ಮಾಡ್ತದೆ. ಹೆಂಗಂದ್ರೆ ಮತ್ತೊಂದು ಜೀವಿಗಳೊಳಗೆ ಹೋಗಿ ಅಲ್ಲಿ ಅವರ ಒಂದು ಸಮಸ್ಯೆ ಮಾಡುತ್ತದೆ. ಇಲ್ಲಿ ಯಂತ್ರೋಪಕರಣಗಳಲ್ಲ, ಈ ಸ್ವಲ್ಪ ಜಠರ ಕೆಲಸ ಆಗ್ಲಿ ಅಥವಾ ಶ್ವಾಸಕೋಶ ಕೆಲಸ ನಿಂದಿರಿಸುತ್ತಿದ್ದು ಸ್ಟಾಪ್ ಮಾಡ ಅಂದ್ರೆ ಆ ಒಂದು ಕೆಲಸ ನಿಂತಪ್ಪ ಅಂದ್ರೆ ನಮ್ಮ ರೋಗ ಉಸಿರಾಟ ತೊಂದರೆ ಆತಂದ್ರೆ ಶ್ವಾಸಕೋಶ ಕೆಲಸ ಮಾಡ್ಲಿಕ್ಕಂದ್ರೆ ಉಸಿರಾಟ ತೊಂದರೆ ಆಗತ್ತ. ಸೊ ಹಂಗಂದ್ರ ಅದ್ರ ಕೆಲಸ ನಿಲ್ಲಿಸುತ್ತ, ಆಕ್ರಮಿಸಿ ಮಾಡುತ್ತಾ ಆ ಕೆಲಸ ನಿಂದ್ರಿಸುತ್ತ. ಆ ಕೆಲಸ ನಿಂತಪ್ಪ ಅಂದ್ರ ಅದ್ರ ವೈರಸ್ ತನ್ನ ಸಂತಾನೋತ್ಪತ್ತಿಯನ್ನ ಜಾಸ್ತಿ ಮಾಡ್ಕೊಳತದ, ಅವಾಗ ತನ್ನ ಸಂತಾನೋತ್ಪತ್ತಿ ಜಾಸ್ತಿ ಆಗತ್ತೆ. ಹಂಗೇನು ಆಗುತ್ತಾ ಬ್ಯಾಕ್ಟೀರಿಯಾ ನೋಡ್ರಿ, ಬ್ಯಾಕ್ಟೀರಿಯಾ ಏನ್ ಮಾಡ್ತಿದ್ದು ಇದೊಂದು ಏಕಕೋಶೀಯ ಜೀವಿ. ಬ್ಯಾಕ್ಟೀರಿಯಾ ಅನ್ನೋದೊಂದು ಏಕಕೋಶೀಯ ಜೀವಿ ಆಗಿದ್ದು ಇದು ಸಾಮಾನ್ಯವಾಗಿ ದ್ವಿವಿಭಜನೆಯ ಮೂಲಕ ಅಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡ್ಕೊಳ್ಳುತ್ತೆ. ಲೈಂಗಿಕವಾಗಿ ಅಲೈಂಗಿಕವಾಗಿ ಅನ್ನೋದು ನೀವು ಕಲ್ತಿರ್ತೀರಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದು ಬೇಡ, ಗೊತ್ತ ಅರ್ಥ ಆಗತ್ತೆ ನಿಮ್ಗೆ. ಅಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡ್ತದೆ. ಇದು ಸೂಕ್ತ ಪರಿಸರದಲ್ಲಿ ಅತಿಯ ಜೀವಿಯ ಹೊರಗೆಯೂ ಸಂತಾನ ಮಾಡುತ್ತೆ. ಅಂದ್ರೆ ಇದು ಪರಿಸರದಾಗ ಐತ್ಲ ಬೇರೆ ಜೀವಿ ಒಳಗೂ ಮಾಡುತ್ತಾ ಅಥವಾ ತಾನೇ ಸಪರೇಟ್ ಆಗಿಯೂ ಸಹ ಸಂತಾನೋತ್ಪತ್ತಿ ಮಾಡುತ್ತೆ ಬ್ಯಾಕ್ಟೀರಿಯಾಗಳು. ಹೆಂಗಪ್ಪ ಅಂದ್ರೆ ನೀರಲ್ಲಿ ಬ್ಯಾಕ್ಟೀರಿಯಾ ಆಗ್ತಿರ್ತಾವು, ಬೇರೆ ಬೇರೆ ಕಡೆಯಲ್ಲಿ ಬ್ಯಾಕ್ಟೀರಿಯಾ ಆಗ್ತಿರ್ತಾವ. ಅದು ಅತಿಯ ಜೀವಿಯ ಹೊರಗೆಯೂ ಸಹ ಮಾಡ್ತದೆ. ಶಿಲೀಂಧ್ರಗಳು ನೋಡಿರ್ತೀರಿ, ನೀರಲ್ಲಿ ಇರ್ತಾವ ಶಿಲೀಂಧ್ರಗಳು ಜಾಸ್ತಿ. ಮತ್ತ ಶಿಲೀಂಧ್ರಗಳು ಬೀಜಕಗಳು ಮೊಗ್ಗು ಹೊಡೆಯುವಿಕೆ ಮತ್ತು ವಿಘಟನೆ ಮೂಲಕ ಸಂತಾನೋತ್ಪತ್ತಿ ಮಾಡ್ತಾವ. ಇವು ನಿರ್ದಿಷ್ಟ ಅತಿಯ ಜೀವಕೋಶ ಒಳಗೆ ಮಾತ್ರವಲ್ಲದೆ ವಿವಿಧ ಪರಿಸರದಲ್ಲಿ ಸ್ವತಂತ್ರವಾಗಿ ಮಾಡ್ತಾವ. ಅಂದ್ರೆ ಬೇರೆ ಜೀವಿಗಳಿಗೂ ಮಾಡ್ತಾವು, ಹೊರಗೂ ಸಹ ಮಾಡ್ತಾವ. ಇವು ಏನ್ ಮಾಡ್ತಾವು, ಫಸ್ಟ್ ಬೀಜ ಹಾಕ್ತಾವು, ಆಮೇಲೆ ಮೊಗ್ಗಿ ಹೊಡಿತಾವು, ಆಮೇಲೆ ವಿಘಟನೆ ಅಂತಾವ. ಇಲ್ಲಿ ಯಾಕೆ ಹೆಂಗಪ್ಪ ಅಂದ್ರೆ ನಮ್ಮ ಸಸಿ ನೆಟ್ಟಾಗ ನಡೀತಾವ. ಶಿಲೀಂಧ್ರ ಆಲ್ಮೋಸ್ಟ್ ಎಲ್ಲಿ ಇರ್ತಾವಪ್ಪ ಅಂದ್ರೆ ಪಾಚಿ ಇರ್ತಾವಲ್ಲ ಅಂತಲ್ಲಿ ಜಾಸ್ತಿ ಶಿಲೀಂಧ್ರಗಳು ಇರ್ತಾವ. ಇನ್ನು ಪ್ರೋಟೋಜೋವಾ ಅನ್ನೋದೇನು ಸಹ ಇದೊಂದು ಏಕಕೋಶೀಯ ಇವು ಕ್ಯಾರಿಯೋಟ್ ಆಗಿರುತ್ತೆ ಜೀವಿ ಆಗೈತಿ. ಏಕಕೋಶ ಜೀವಿ ಇದು ಸಹ. ಇದು ಲೈಂಗಿಕವಾಗಿಯೂ ಸಹ ಮತ್ತು ಅಲೈಂಗಿಕವಾಗಿಯೂ ಸಹ ಸಂತಾನೋತ್ಪತ್ತಿ ಮಾಡ್ತದೆ. ಇದು ಅನೇಕವು ಮುಕ್ತವಾಗಿ ಜೀವಿಸ್ತಾವು ಅಥವಾ ನಿರ್ದಿಷ್ಟ ಅತಿಯ ಕೋಶದ ಪರಿಸರದ ಹೊರಗೆಯೂ ಸಂತಾನ ಮಾಡ್ತಾವೆ. ಅಂದ್ರೆ ಬೇರೆ ಜೀವಿಗಳನ್ನ ಮಾಡ್ತಾವು ಅಥವಾ ಹೊರಗೂ ಸಹ ಇವು ಸಂತಾನೋತ್ಪತ್ತಿನ ಮಾಡ್ತಾವ. ಇದ್ರ ಇಷ್ಟ ಬಗ್ಗೆ ಇವು ಸೂಕ್ಷ್ಮಾಣು ಜೀವಿಗಳು ಅಂತೇಳಿ 8ನೇ ಒಂದು ಪಾಠ ಐತಿ ನಿಮಗ. ಆ ಪಾಠದಾಗ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಅದ. ಇದನ್ನಿಷ್ಟು ನೀವು ಇದು ಇಂಪಾರ್ಟೆಂಟ್ ಇದ್ರೆ ನೋಟ್ಸ್ ಮಾಡಿದ್ದೀನಿ, ಇಷ್ಟು ನೀವು ಕಲಿಯಿರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದ್ ಕಡೆ ವಿಜ್ಞಾನಿಗಳು ಕೊಟ್ರ, ಇನ್ನೊಂದ್ ಕಡೆ ಅವ್ರು ಏನ್ ಕಂಡು ಹಿಡಿದ್ರ ನಮಗೆ ಕೊಟ್ಟಾರ, ಅದ್ರ ಬಗ್ಗೆ ನಾನು ಹೊಂದಿಸಿ ಬರಿಬೇಕಾಗಿದೆ. ನೋಡ್ರಿ 26 ವಿಜ್ಞಾನಿಗಳು ಮತ್ತು ಅವರ ಕೊಡುಗೆಗಳು ಸರಿಯಾದ ಹೊಂದಾಣಿಕೆ. ವಿಜ್ಞಾನಿಗಳು ಏನ್ ಮಾಡ್ತಾರ ನೋಡ್ರಿ, ಲೂಯಿಸ್ ಪ್ಯಾಸ್ಚರ್ ನಾವು ಏನ್ ಮಾಡ್ತಾನ ಲೂಯಿಸ್ ಪ್ಯಾಸ್ಚರ್ ಪೆನ್ಸಿಲಿನ್ ಕಂಡಿಡಿತಾನ ಅಥವಾ ಸಿಡುಬು ಲಸಿ ಕಂಡಿಡಿತಾನ ಅಥವಾ ಬೆಲಿಸಿನಲ್ ಅಂತ್ರಾಸಿಕಮ ಔಷಧ ಕಂಡಿಡಿತಾನ ಅಥವಾ ಹುದುಗುವಿಕೆಯ ಆವಿಷ್ಕಾರ ಮಾಡ್ತಾನ ಅಂತ ಕೇಳಿದಾರೆ. ಸೊ ಲೂಯಿಸ್ ಪ್ಯಾಸ್ಚರ್ ನಾವು ಏನ್ ಮಾಡ್ತಾನಪ್ಪ ಅಂತಂದ್ರ ಈ ಹುದುಗುವಿಕೆಯ ಆವಿಷ್ಕಾರ ಮಾಡ್ತಾನೆ. ಇದು ಸಹ ಸೂಕ್ಷ್ಮಾಣು ಜೀವಿಗಳ ಪಾಠದಾಗ ಬರ್ತದೆ. ಸೊ ಅಂದ್ರೆ ಆಪ್ಷನ್ ಎ ಅನ್ನೋದು 4. ಆಪ್ಷನ್ ಎ 4 ಅಲ್ಲಿ ಐತಿ. ಆಪ್ಷನ್ ಎ 4 ಅದ, ಆಪ್ಷನ್ ಎ 4 ಅದ, ಇವೆರಡು. ಆಪ್ಷನ್ 3 ಅದ, ಇದು ಅಲ್ಲ. ಆಪ್ಷನ್ ಎ ಇದು ಅಲ್ಲ. ಸೊ ಇವೆರಡರ ಒಂದಿರ್ತೈತಿ. ನೆಕ್ಸ್ಟ್ ಏನ್ ಮಾಡ್ತಾನು, ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನ್ ಕಂಡಿಡದ, ಪೆನ್ಸಿಲ್ ಕಂಡಿಡದ್ನೋ ಅಥವಾ ಸಿಡುಬು ಕಂಡಿಡದ್ನೋ ಅಥವಾ ಬೇಸಿಲಸ್ ಅಂತ್ರಾಸಿಕ್ಸ್ ಆವಿಷ್ಕಾರ ಮಾಡಿದ ನಂತರ ಅಲೆಕ್ಸಾಂಡರ್ ಫ್ಲೆಮಿಂಗ್ ಗೊತ್ತಿರ್ಬೇಕು ನಿಮ್ಗ, ಪೆನ್ಸಿಲಿನ್ ಕಂಡಿದ್ದಾನೆ. ಅಲೆಕ್ಸಾಂಡರ್ ಏನ್ ಮಾಡ್ತಾನ, ಪೆನ್ಸಿಲಿನ್ ಕಂಡಿದ್ದಾನ. ಸೊ ಆಪ್ಷನ್ 2 ಒಂದೇದಾಗಿರುತ್ತೆ. ಸೊ ಅಂದ್ರೆ ಆಪ್ಷನ್ ಎ ಏನಾಗಿದೆ ಸರಿಯಾಗ್ಯದ ನೋಡ್ರ. ಹಂಗೆ ನೋಡ್ರ ಎಡ್ವರ್ಡ್ ಜೆನ್ನರ್ ಏನ್ ಮಾಡಿದಪ್ಪ ಅಂದ್ರೆ ಒಬ್ಬ ಒಳ್ಳೆಯ ಗ್ರೇಟ್ ಬಯಾಲಜಿ ಸೈಂಟಿಸ್ಟ್. ಇವ ಏನ್ ಮಾಡ್ತಾನಪ್ಪ ಅಂದ್ರ ಸಿಡುಬು ರೋಗಕ್ಕೆ ಔಷಧ ಕಂಡಿದ್ದಾನ. ಔಷಧ ಕಂಡಿದ್ದಾರಪ್ಪ ಅಂದ್ರ ಎಡ್ವರ್ಡ್ ಜೆನ್ನರ್. ನಾಳೆ ಕ್ವಶನ್ ಹಿಂಗೂ ಕೇಳಬಹುದು, ಸಿಡುಬು ರೋಗಕ್ಕೆ ಔಷಧ ಕಂಡಿಡಿದಂತಹ ವಿಜ್ಞಾನಿ ಯಾರು ಅಂತಾನು ಸಹ ಕೇಳಬಹುದು. ಎಡ್ವರ್ಡ್ ಜೆನ್ನರ್ ಆಗಿರ್ತಾನ. ಓಕೆ, ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾನ ನೋಡು. ರಾಬರ್ಟ್ ಕೋಚ್ ಇವ ಯಾರಪ್ಪ ಅಂದ್ರ ಬೆಸಿಲಸ್ ಅಂತ್ರಾಸಿಕ್ಸ್ ಎಂಬ ಆವಿಷ್ಕಾರ ಮಾಡ್ತಾನೆ. ಡಿ ಏನಾಗುತ್ತೆ 3 ಆಗುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ.
ಆಪ್ಷನ್ ಎ ಲೂಯಿ ಪ್ಯಾಸ್ಚರ್ ಏನ್ ಮಾಡಿದ? ಹುದುಗೆ ಕಂಡುಹಿಡಿದ್ರು ಇವರು. ಹೇಳಿದ್ನಲ್ಲ ನಿಮ್ಗೆ ಆಗ ಹೇಳಿದ್ನಲ್ಲ, ಅದೇ ಲೂಯಿ ಪ್ಯಾಸ್ಚರ್ ಏನ್ ಮಾಡಿದನ? ಹುದುಗಿಯನ್ನ ಕಂಡುಹಿಡಿದ್ರು. ಇದನ್ನು ರೋಗಾಣುಗಳ ಜೀವಾಣು ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ. ಲಸಿಕೆಗಳನ್ನ ಹುದುಗುವಿಕೆ ಅನ್ನೋದನ್ನು ಕಂಡುಹಿಡಿದ್ರು. ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನ್ ಮಾಡಿದ? ಪೆನಿಸಿಲಿನ್ ಎಂಬ ಒಂದು ಔಷಧವನ್ನು ಕಂಡುಹಿಡಿದ. ಎಡ್ವರ್ಡ್ ಜೆನ್ನರ್ ಪ್ರತಿಜೀವಕ ಅಂದ್ರೆ ಆಂಟಿಬಯೋಟಿಕ್ ನಾವೇನಾದ್ರು ಗುಳಿಗೆ ತಗೋತೀವಲ್ಲ, ಸೊ ಅವೇ ಪೆನ್ಸಿಲಿನ್ ಅನ್ನೋ ಒಂದು ಇಂಜೆಕ್ಷನ್ ಅನ್ನು ಕಂಡುಹಿಡಿದ. ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್ ಅನ್ನೋದನ್ನ ಕಂಡುಹಿಡಿದಾನ. ಎಡ್ವರ್ಡ್ ಜೆನ್ನರ್ ಏನ್ ಮಾಡ್ತಾನಪ್ಪ ಅಂದ್ರ ಶಿಡುಬು ರೋಗಕ್ಕೆ ಲಸಿಕೆ ಕಂಡಿದ. ಯಾರಪ್ಪ ಅಂದ್ರ ಎಡ್ವರ್ಡ್ ಜೆನ್ನರ್. ರಾಬರ್ಟ್ ಕೋಚ್ ಅನ್ನೋ ಏನ್ ಮಾಡ್ತಾನಪ್ಪ ಅಂದ್ರ ಬೆಸಿಲಸ್ ಅಂಥ್ರಾಸಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾವನ್ನ ಕಂಡುಹಿಡಿದಾನ. ಯಾರು ಮಾಡ್ತಾನ? ರಾಬರ್ಟ್ ಕೋಚ್ ಅನ್ನೋ ಬೆಸಿಲಸ್ ಅಂಥ್ರಾಸಿಸ್ ಎಂಬ ಒಂದು ಬ್ಯಾಕ್ಟೀರಿಯಾನ ಕಂಡುಹಿಡಿತಾನೆ. ಓಕೆ, ಇಷ್ಟು ಬರ್ಕೋರಿ, ಇದನ್ನ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮಣ್ಣನ್ನು ತಿರುವಿ ಹಾಕಿ ಅಥವಾ ಸಡಿಲಗೊಳಿಸುವ ಕ್ರಿಯೆ ಅಂತ ಹೇಳ್ತಾರೆ. ಮಣ್ಣನ್ನು ತಿರುವಿ ಹಾಕಿ ಅಥವಾ ಸಡಿಲಗೊಳಿಸುವ ಕ್ರಿಯೆ. ಸೊ ಇದು ಸಹ ನಿಮ್ಗ 1ನೇ ಪಾಠದಾಗ ಇತ್ತು, 8ನೇ ತರಗತಿಯಲ್ಲಿ 1ನೇ ಪಾಠದಲ್ಲೇ ಇತ್ತು. ಇದನ್ನ ನಿಮ್ಗೆ ಹೇಳಿದೀನಿ. ಇದನ್ನ ನೋಡ್ರಿ, ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಕ್ರಿಯೆ ಯಾವುದು? ಉಳುಮೆನಾ, ಕೊಯ್ಲುವ, ಅಥವಾ ಬಿತ್ತನೆಯ, ಅಲ್ಲ ಒಕ್ಕಣೆ? ಇಲ್ಲಿ ನಿಮ್ಗೆ ಗೊತ್ತಿರ್ಬೇಕು, ಒಕ್ಕಣೆ ಅಂದ್ರ ತೂರುದು, ಬಿತ್ತನೆ ಅಂದ್ರ ಹೊಲ್ಲಾಗ ಬೀಜಗಳನ್ನ ಬಿತ್ತನೆ ಮಾಡೋದು, ಕೊಯ್ಲು ಅಂದ್ರ ಬೆಳೆ ಬಂದಿರೋ ಬೆಳೆಯನ್ನ ಕೊಯ್ಯುದು. ಉಳುಮೆ ಅನ್ನೋದು ಏನಪ್ಪಾ ಅಂತಂದ್ರ ಮಣ್ಣನ್ನ ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆ. ಸೊ ಆಪ್ಷನ್ ಏನಪ್ಪಾ ಅಂದ್ರ ಸರಿಯಾದಂತ ಉತ್ತರ. ನಿಮ್ಗೆ ಗೊತ್ತಿರ್ಬೇಕು, ಕೊಯ್ಲು ಅನ್ನೋದೇನು? ಬೆಳೆ ಕೊಯ್ಯುದಕ್ಕ ಕೊಯ್ಲು ಅಂತ ಕರೀತಾರ. ಬಿತ್ತನೆ ಅಂದ್ರೆ ಏನು? ಬೀಜಗಳನ್ನ ಭೂಮಿಗೆ ಬಿತ್ತನೆ ಮಾಡೋದು. ಒಕ್ಕಣೆ ಅಂತಂದ್ರ ರಾಶಿ ಮಾಡೋದಕ್ಕ ಒಕ್ಕಣೆ ಅಂತ ಕರೀತಾರ. ನೋಡ್ರಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ. ಆಪ್ಷನ್ ಎ ಏನಪ್ಪಾ ಅಂತಂದ್ರ ಸರಿಯಾದ ಉತ್ತರ ಆಗಿರ್ತದ. ನೋಡ್ರಿ ಇಲ್ಲಿ ಉಳುಮೆ, ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಕ್ರಿಯೆಗೆ ಉಳುಮೆ ಅಂತ ಕರಿತೀವಿ ನಾವು. ಸೊ ನಮ್ಮ ಆಪ್ಷನ್ ಏನಾಗುತ್ತಾ ಅಂದ್ರ ಉಳುಮೆಯನ್ನ ಸರಿಯಾದ ಉತ್ತರ ಆಗುತ್ತೆ. ಸೊ ಹಂಗಂದ್ರೆ ನೋಡ್ರಿ, ಉಳುಮೆ ಅಂತ ತಿಳ್ಕೊಂಡೇವಿ. ಇನ್ನು ಕೊಯ್ಲು ಅಂದ್ರೆ ಏನು? ಹೊಲದಿಂದ ಪಕ್ವವಾದ ಬೆಳೆಗಳನ್ನ ಸಂಗ್ರಹಿಸುವ ಪ್ರಕ್ರಿಯೆ. ಅಂದ್ರ ಆ ಬೆಳೆದಿರುವಂತ ಬೆಳೆಯನ್ನ ನಾವು ಕೊಯ್ದಕ್ಕೆ ಒಂದ್ ಕಡೆ ಹಾಕ್ತೇವಲ್ಲ, ಅದಕ್ಕೆ ಏನಂತಾರ? ಕೊಯ್ಲು ಅಥವಾ ಕೊಯ್ದು ಅಂತ ಸಹ ಕರೀತಾರೆ. ಬಿತ್ತನೆ ಅಂದ್ರ ಮಣ್ಣಲ್ಲಿ ಬೀಜಗಳನ್ನು ನೆಡುವ ಪ್ರಕ್ರಿಯೆ. ಮಣ್ಣಾಗ ಬೀಜಗಳನ್ನ ಹಾಕೋದು, ನಾವೆಲ್ಲ ಬಿತ್ತನೆ ಮಾಡ್ತೇವಲ್ಲ, ಸೊ ಅದಕ್ಕೆ ಬಿತ್ತನೆ ಅಂತ ಕರೀತಾರ. ಒಕ್ಕಣೆ ಅಂತಂದ್ರ ಈ ರಾಶಿ ಮಾಡ್ತೇವಲ್ಲ, ರಾಶಿ ಮಾಡ್ತಾ ಹೊಲಸೆಲ್ಲ ತೆಗಿತೇವಲ್ಲ, ಮತ್ತೆ ಬೆಳೆ ಮತ್ತ ಅದರ ದಂಟಗಳನ್ನ ಹೊರಗೆ ಹಾಕ್ತೇವಲ್ಲ, ಅದನ್ನ ಏನಂತಾರ? ಕಸ ಮತ್ತ ದಂಟನ ಹೊರ ಹಾಕೋದು ಪ್ರಕ್ರಿಯೆಗೆ ಏನಂತಾರೆ? ಒಕ್ಕಣೆ ಅಂತಾರ. ದವಸದಿಂದ ಹೊಟ್ಟು ಮತ್ತು ಕಸವನ್ನು ಬೇರ್ಪಡಿಸುವ ಪ್ರಕ್ರಿಯೆ ಅಂತ ಕರೀತಾರೆ. ಸೊ ಇದನ್ನ ಬರ್ಕೋರೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದನ್ನ ನೀಟಾಗಿ ಓದ್ರಿ. ಕ್ವಶನ್ ತುಂಬಾ ದೊಡ್ಡದಿರ್ತಾರೆ, ಬಟ್ ಏನು ಸಿಂಪಲ್ ಆಗ್ಯದ. ನೀಟಾಗಿ ಓದ್ಬಿಟ್ರೆ ನಿಮ್ಗೆ ಕ್ವಶನ್ ಅರ್ಥ ಆಗ್ಬಿಡ್ತದೆ. ಇದ್ರಾಗೇನು ಅಂತ ಬರೀ ಏನು ಕೊಟ್ಟಿಲ್ಲ, ಅವರು ಭಾಳ ಸಿಂಪಲ್ ಆಗಿ ಕೊಟ್ಟಿರ, ಬಟ್ ಅದ್ರ ಲೆಂತಿ ಕೊಟ್ಟ ಸಂಬಂಧ ನಿಮ್ಗೆ ದೊಡ್ಡದೈತೆ ಅನ್ಸ್ಬೋದು. ಓದ್ತೀನಿ ನೋಡ್ರಿ. ರೈತರು ಲೆಗುಮು ಸಸ್ಯಗಳನ್ನು ಮೇವಿನ ಬೆಳೆಯಾಗಿ ಒಂದು ಋತುವಿನಲ್ಲಿ ಬೆಳೆಯುತ್ತಿದ್ದರು ಮತ್ತು ಮುಂದಿನ ದ್ವಿತೀಯದಲ್ಲಿ ಗೋಧಿಯನ್ನು ಬೆಳೆಯುತ್ತಿದ್ದರು. ಈ ವಿಧಾನದಿಂದ ಮಣ್ಣಿನಲ್ಲಿ ಮರುಭರ್ತಿಯಾಗುವ ಪೋಷಕಾಂಶವೆಂದರೆ ಯಾವುದು ಅಂತ. ಲೆಗುಮು ಸಸ್ಯಗಳು ಅಂದ್ರೆ, ಲೆಗುಮು ಅಂತಂದ್ರ ದ್ವಿದಳ ಸಸ್ಯಗಳು ಅಂದಂಗ. ದ್ವಿದಳ ಸಸ್ಯಗಳನ್ನ ಬೆಳೆದ್ರಪ್ಪ, ಮುಂದಿನ ಋತುವಿನಾಗ ಗೋಧಿ ಹಾಕಿದ್ರು. ಅಂದ್ರ ಇಲ್ಲಿ ಏನ್ ಮಾಡ್ತೇವೆ ನಾವು, ಫಸ್ಟ್ಗೆ ಒಂಥರ ಗೋಧಿ ಹಾಕಿದ್ದೇವೆ, ನೆಕ್ಸ್ಟ್ ಇನ್ನೊಂಥರ ಬೆಳೆ ಹಾಕಿದ್ದೇವೆ. ಸರಿ, ಫಸ್ಟ್ಗೆ ಒಂಥರ ಬೆಳೆ, ನೆಕ್ಸ್ಟ್ ಇನ್ನೊಂಥರ ಬೆಳೆ. ಈ ತರ ಬೆಳೆಗೆ ಚೇಂಜ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ, ಭೂಮಿ ಒಳಗಡೆ ಮಣ್ಣೊಳಗೆ ಏನ ಜಾಸ್ತಿ ಆಗುತ್ತಪ್ಪ ಅಂದ್ರ ನೈಟ್ರೋಜನ್ ಅಂಶಗಳು ಏನಕ್ಕವು ಜಾಸ್ತಿ ಆಗ್ತದೆ. ಲಿಗ್ಯುಮಸ್ ಸಸ್ಯಗಳಿಂದ ನಮ್ಗೆ ರೈಬೋಜಿಯಂ ಎಂಬ ಒಂದು ಲವಣಾಂಶಗಳು ಏನಾಗ್ತದೆ ಭೂಮಿಗೆ ಬಿಡುಗಡೆ ಆಗಿ ಮಣ್ಣಲ್ಲಿ ಸೇರ್ತಪ್ಪ ಅಂದ್ರ ನೈಟ್ರೋಜನ್ ಏನಾಗುತ್ತಾ ಜಾಸ್ತಿ ಆಗುತ್ತೆ. ಇವು ರಂಜಕ, ಪೊಟ್ಯಾಷಿಯಂ, ಗಂಧಕಗಳು ಇವು ರಾಸಾಯನಿಕ ಗೊಬ್ಬರಗಳಿಂದ ನಾವು ಸಸ್ಯಗಳಿಗೆ ಹಾಕ್ತೇವೆ. ಇದು ಸಹ ಸಣ್ಣ ಪ್ರಮಾಣದಾಗ ಇರ್ತೈತಿ. ಇವು ಇರಲ್ಲ ಅಂತಲ್ಲ, ಸಣ್ಣ ಪ್ರಮಾಣದಾಗ ಇರುತ್ತೆ. ಬಟ್ ಅತಿ ಹೆಚ್ಚು ಇರೋದು ಯಾವ್ದಪ್ಪ ಅಂದ್ರೆ ನೈಟ್ರೋಜನ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ. ನೋಡ್ರಿ, ಆಪ್ಷನ್ ಡಿ ನೈಟ್ರೋಜನ್ ಐತಿ. ಇದ್ರ ಬಗ್ಗೆ ನೋಡ, ರೈತರು ಒಂದು ಋತುವಿನಲ್ಲಿ ದ್ವಿದಳ ಧಾನ್ಯಗಳನ್ನು ಅಥವಾ ಲೆಗುಮಿನ್ಸ್ ಬೆಳೆದು ಮುಂದಿನ ಋತುವಿನಲ್ಲಿ ಗೋಧಿಯಂತಹ ಬೇರೊಂದು ಬೆಳೆಯನ್ನು ಬೆಳೆಯುವ ಪದ್ಧತಿಗೆ ಬೆಳೆ ಸರದಿ ಅಥವಾ ಕ್ರಾಪ್ ರೊಟೇಷನ್ ಅಂತ ಕರೀತಾರೆ. ಅಂದ್ರೆ ಬೆಳೆ ಚೇಂಜ್ ಮಾಡ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಹಳ್ಳಿ ಒಳಗೆ ಹೇಳ್ತಿರ್ತೀವಿ, ಒಂದೇ ಬೆಳೆನ ಹಳ್ಳಿ ಬೆಳಿಬೇಡ್ರಿ, ಬೇರೆ ಬೇರೆ ಬೆಳೆ ಹಾಕಂದ. ಯಾಕೆ ಹಂಗ ಹಾಕ್ತಾರ ಅಂತಂದ್ರ, ಅಲ್ಲಿ ಒಂದೇ ಬೆಳೆ ಆಯ್ತಪ್ಪ ಅಂದ್ರೆ ಭೂಮಿಯಲ್ಲಿ ಇರುತ್ತೆ ನೈಟ್ರೋಜನ್ ಎಲ್ಲ ಎಲ್ಲ ಹಿರ್ಕೊಂಡ್ಬಿಟ್ಟು ಅಂದ್ರ ನೆಕ್ಸ್ಟ್ ಬೆಳೆಗೆ ಇರಂಗಿಲ್ಲ. ಸೊ ಅದಕ್ಕೆ ನಾವು ಬೆಳೆ ಚೇಂಜ್ ಮಾಡಿದೀವಪ್ಪ ಅಂತಂದ್ರ ಈ ದ್ವಿದಳ ಧಾನ್ಯಗಳು ಇದಾವಲ್ಲ, ಇವು ಏನ್ ಮಾಡ್ತಾವಪ್ಪ ಅಂದ್ರ ರೈಬೋಜಿಯಂ ಎಂಬ ಬ್ಯಾಕ್ಟೀರಿಯಾಗಳನ್ನ ಹೊರ ಹಾಕ್ತಾವ. ಬೇರೆ ಏನಾಗ್ತಾವ, ದ್ವಿದಳ ಧಾನ್ಯಗಳ ಸಸ್ಯಗಳ ಬೇರುಗಳ ಗಂಡಲ್ಲಿ ಈ ರೈಬೋಜಿಯಂ ಎಂಬ ಬ್ಯಾಕ್ಟೀರಿಯಾ ಇರ್ತೈತಿ. ಆ ಬ್ಯಾಕ್ಟೀರಿಯಾ ಏನ್ ಮಾಡ್ತಾ ಮಣ್ಣಿನೊಳಗೆ ಸೇರ್ತಪ್ಪ ಅಂತಂದ್ರ ಅಲ್ಲಿ ನೈಟ್ರೋಜನ್ ಜಾಸ್ತಿ ಆಗುತ್ತೆ. ಅದನ್ನ ಕೊಟ್ಟಿದ್ರು ನೋಡ್ರಿ. ಆ ಬ್ಯಾಕ್ಟೀರಿಯಾಗಳು ವಾತಾವರಣದಲ್ಲಿರುವ ಅನಿಲ ರೂಪದ ನೈಟ್ರೋಜನ್ ಅನ್ನು ಸಸ್ಯಗಳು ಹೀರಿಕೊಳ್ಳಲು ಸಾಧ್ಯವಾಗುವಂತ ಲವಣಗಳು, ಸಾರಜನಕ ಸಂಯುಕ್ತಗಳು ರೂಪಕ್ಕೆ
ಪರಿವರ್ತಿಸ್ತದ ಅಥವಾ ಅದಕ್ಕೆ ನೈಟ್ರೋಜನ್ ಸ್ಥಿರೀಕರಣ ಅಂತ ಕರೀತಾರೆ ನಾವು. ಅದಕ್ಕೆ ನಂತರ ಮಾಡೋದಕ್ಕೆ ನೈಟ್ರೋಜನ್ ಸ್ಥಿರೀಕರಣ ಅಂತ ಕರೀತಾರೆ. ಈ ಪ್ರಕ್ರಿಯೆಯಿಂದಾಗಿ ಮಣ್ಣು ನೈಸರ್ಗಿಕವಾಗಿ ನೈಟ್ರೋಜನ್ ಇಂದ ಸಮೃದ್ಧವಾಗುತ್ತೆ. ಅದು ಮಣ್ಣೊಳಗಡೆ ಏನಾಗ್ಬಿಡುತ್ತೆ, ನೈಟ್ರೋಜನ್ ಜಾಸ್ತಿ ಆಗುತ್ತೆ ನೈಸರ್ಗಿಕವಾಗಿ. ಅನಂತರ ಆಮೇಲೆ ನಂತರದ ಬೆಳೆಗೆ ಹೆಚ್ಚುವರಿ ರಾಸಾಯನಿಕ ಗೊಬ್ಬರಗಳು ಅಗತ್ಯ ಕಡಿಮೆ ಆಗುತ್ತದೆ. ಅಂದ್ರೆ ಮತ್ತೊಂದು ನೆಕ್ಸ್ಟ್ ಬೆಳೆಗೆ ಐತಲ್ಲ ರಾಸಾಯನಿಕ ಗೊಬ್ಬರಗಳು ಬೇಕಂತಿಲ್ಲ. ಇದೇ ಏನಾಗುತ್ತೆ, ರೈಬೋಜಿಯಂ ಬ್ಯಾಕ್ಟೀರಿಯಾ ಐತಲ್ಲ, ಇದು ಸಹ ಅಲ್ಲೇ ನೈಟ್ರೋಜನ್ ಅನ್ನ ಉತ್ಪತ್ತಿ ಮಾಡಿರ್ತಲ್ಲ, ಹಂಗಾಗಿ ನಾವು ಗೊಬ್ಬರ ಹಾಕ್ಬೇಕಂತೇನಿಲ್ಲ. ಅದಕ್ಕೋಸ್ಕರ ನಾವು ಬೆಳೆಗಳನ್ನ ಆವಾಗ ಬದಲಾಯಿಸ್ತಿರ್ಬೇಕು. ಒಮ್ಮೆ ದ್ವಿದಳ ಸಸ್ಯ, ಮೇಘದಳ ಸಸ್ಯ, ಒಮ್ಮೆ ದ್ವಿದಳ ಸಸ್ಯ, ಮೇಘದಳ ಸಸ್ಯಗಳನ್ನ ಬೆಳೆಸ್ಬೇಕಂತೇಳಿ ಬೆಳೆಸಿದ್ರೆ ನಾವು ಮಣ್ಣಿನ ಫಲವತ್ತತೆ ಉಳಿತೈತಿ, ನಾವು ಇಳುವರಿನೂ ಸಹ ಜಾಸ್ತಿ ಬರ್ತೈತಿ. ಓಕೆ, ಅದು ಅರ್ಥ ಆಗೋದಿಲ್ಲ. ಈ ಕ್ವಶನ್ಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ, ಅಪಾಯಕ್ಕೊಳಗಾದ ಎಲ್ಲಾ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಗಳನ್ನು ಹೊಂದಿರುವ ಆಕರ ಗ್ರಂಥ ಯಾವುದು? ಇದು ಪರಿಸರ ವಿಜ್ಞಾನ ಪಾಠದಾಗ ಇರ್ತದೆ. ಇದು ಬಹಳ ತುಂಬಾ ಇಂಪಾರ್ಟೆಂಟ್. ಅಪಾಯಕ್ಕೊಳಗಾದ ಅಂತಂದ್ರೆ ಏನು? ಡೇಂಜರ್ ಝೋನ್ ಅಲ್ಲಿ ಇರ್ತಾವ, ಅಂದ್ರ ನಶಿಸಿ ಹೋಗುವಂತಹ ಪ್ರಾಣಿಗಳು ಅಥವಾ ಸಸ್ಯಗಳಿಗೆ. ಯಾವ ಪುಸ್ತಕನಾಗ ನಾವು ದಾಖಲೆ ಮಾಡ್ತೇವಪ್ಪ ಅಂತಂದ್ರ ಯಾವ ಮಾಡ್ತೇವೆ ನೋಡ್ಬೋದು. ನಿಮಗ ಹೆಂಗಪ್ಪ ಅಪಾಯ ತುಂಬಾ ಡೇಂಜರ್ ಇದೆ ಅಂದ್ರೆ ಕೇಳ್ತಾರ, ಕೆಂಪು ಬಾವುಟ ಹಾರಿಸ್ತಾರಲ್ಲ, ಡೇಂಜರ್ನ ಕೆಂಪು ಬಾವುಟ. ಸೊ ಅದನ್ನ ಕೆಂಪು ದತ್ತಾಂಶದ ಪುಸ್ತಕದಲ್ಲಿ ಏನ್ ಮಾಡ್ತಾರ, ಡೇಂಜರ್ ಝೋನ್ ಇರುತ್ತ ಪ್ರಾಣಿಗಳು ಅಂದ್ರ ನಶಿಸಿರ್ತಾವ. ಇನ್ನೇನು ಸ್ವಲ್ಪ ದಿನ ಆದ ತಕ್ಷಣ ಅವು ಯಾವ ಸ್ವಲ್ಪ ಇರ್ತಾವ, ಇನ್ನೊಂದು ದಿನ ಆದ ತಕ್ಷಣ ನಶಿಸಿ ಹೋಗ್ತಿರ್ತಾವ. ಅಂತಹ ಒಂದು ಪ್ರಾಣಿಗಳು ಅಥವಾ ಸಸ್ಯಗಳನ್ನ ಕೆಂಪು ಪುಸ್ತಕದಾಗ ಬರೆದಿಡ್ತಾರ. ನೋಡೋಣ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ. ಇಲ್ಲಿ ನೋಡ್ರಿ, ಕೆಂಪು ದತ್ತಾಂಶ ಪುಸ್ತಕ, ರೆಡ್ ಡಾಟಾ ಬುಕ್ ಅಂತ ಕರೀತಾರ. ಇದು ಅಪಾಯಕ್ಕೊಳಗಾದ ಅಥವಾ ಎಂಡೇಂಜರ್ಡ್ ಅಂದ್ರ ಅಳಿವಿನಂಚಿನಲ್ಲಿರುವಂತಹ ಎಲ್ಲಾ ಪ್ರಾಣಿಗಳು ಮತ್ತು ಸಸ್ಯಗಳ ದಾಖಲೆ ಇಡುವ ಅಧಿಕೃತ ಆಕಾರ ಗ್ರಂಥವಾಗೈತಿ. ಇದು ಯಾರು ಇಡ್ತಾರಪ್ಪ ಅಂದ್ರ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ. ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ IUCN ಅವ್ರು ಏನ್ ಮಾಡ್ತಾರ, ಇದನ್ನ ಬರೆಡ್ತಾರ. ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣೆ. ಇದು ನೆಕ್ಸ್ಟ್ ಕೇಳಬಹುದು, ಈ ದತ್ತಾಂಶಗಳನ್ನ ಯಾರು ಪಟ್ಟಿ ಮಾಡ್ತಾರಪ್ಪ ಅಂತಂದ್ರ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಅಂತೇಳಿ IUCN ಅವ್ರು ಅಂತೇಳಿ ನೆನಪಿರ್ಬೇಕು. ಇವ್ರು ಏನ್ ಮಾಡ್ತಾರ, ನೀಲಿ ದತ್ತಾಂಶ ಪುಸ್ತಕ ಅಂತ ಇದೆ, ಇದೇ ಅವ್ರು ಬಳಸಂಗಿಲ್ಲ. ಇದನ್ನ ಸುಮ್ಮನೆ ಕೊಟ್ರ ಆಪ್ಷನ್ ಕೊಟ್ರ ಅವರು. ಹಳದಿನೂ ಸಹ ಅವ್ರು ಬಳಸಂಗಿಲ್ಲ, ಸುಮ್ ಕೊಟ್ರ ಅವರು ಆಪ್ಷನ್. ಕೆಂಪು ದತ್ತಾಂಶನ ಬಳಸ್ತಾರೆ, ಯಾಕೆ ಅಳಿವಿನಂಚಿಲಿರುವಂತಹ ಒಂದು ಪ್ರಾಣಿಗಳನ್ನ ಬಳಸ್ತಾರೆ. ಹಸಿರು ದತ್ತಾಂಶ ಅಂತ ಐತಲ್ಲ, ಹಸಿರು ದತ್ತಾಂಶವನ್ನು ಇದನ್ನ ಬಳಸ್ತಾರ ಅವ್ರು. ಹೆಂಗ್ ಬಳಸ್ತಾರ ಅಂದ್ರೆ ಆಲ್ರೆಡಿ ಏನಾಗಿರ್ತದೆ, ಅಳಿವಿನಂಚಿನಲ್ಲಿ ಇರ್ತಾವ ಪ್ರಾಣಿಗಳು, ಅವುಗಳನ್ನ ಇವ್ರು ಏನ್ ಮಾಡ್ತಾರ, ರಕ್ಷಣೆ ಮಾಡ್ಕೊಂಡು ಅವುಗೊಂದಿಷ್ಟು ಪೋಷಕಾಂಶವನ್ನು ಕೊಟ್ಟು ಕೇಶ ಜಾಸ್ತಿ ಮಾಡಿರಪ್ಪ ಅಂದ್ರ ಅದು ಜಾಸ್ತಿ ಆ ಪ್ರಾಣಿ ಪ್ರಭೇದಗಳು ಸಸ್ಯ ಪ್ರಭೇದಗಳು ಜಾಸ್ತಿ ಆದವಪ್ಪ ಅಂದ್ರ ಆ ಕೆಂಪು ದತ್ತಾಂಶಗಳಲ್ಲಿ ಬರೆದಿರುವಂತಹ ಹೆಸರನ್ನ ತೆಗೆದು ಹಸಿರು ದತ್ತಾಂಶ ಪುಸ್ತಕ ಬರೀತಾರೆ. ನೋಡ್ರಿ, ಇದು ಸಾಮಾನ್ಯವಾಗಿ ಅಳಿವಿನ ಅಪಾಯದಿಂದ ಚಿತ್ರಿಸಿಕೊಂಡು ಅಥವಾ ಸಂರಕ್ಷಣಾ ಪ್ರಯತ್ನಗಳು ಯಶಸ್ವಿಯಾದ ಪ್ರಭೇದಗಳ ಬಗ್ಗೆ ಮಾಹಿತಿಯನ್ನು ಹೊಂದಿರಬಹುದು, ಆದರೆ ಅಪಾಯದಲ್ಲಿರುವಂತಹ ಪ್ರಭೇದ ದಾಖಲೆ ಅಲ್ಲ. ಇದೇನ್ ಮಾಡ್ತಪ್ಪ ಅಂದ್ರ ಆಲ್ರೆಡಿ ಅಳಿವಿನಂಚಿನಲ್ಲಿ ಇರುವಂತವುಗಳನ್ನ ಆಮೇಲೆ ಜಾಸ್ತಿ ಆಗ್ತಾ ಅಲ್ಲ, ಅವುಗಳ ಇದರ ಹಸಿರು ದತ್ತಾಂಶದಲ್ಲಿ ಬರೆದಿಡ್ತಾರೆ. ಓಕೆ, ಆದ್ರ ಅಳಿವಿನಂಚಿಲಿರುವಂತಹ ಪ್ರಾಣಿಗಳ ಬರೆಯುವಂತದ್ದು ಯಾವ್ದಪ್ಪ ಅಂದ್ರ ಕೆಂಪು ದತ್ತಾಂಶದ ಪುಸ್ತಕನಾಗ ಬರೀತಾರ. ರೆಡ್ ಡಾಟಾ ಬುಕ್ ಅಂತ ಕರೀತಾರ. ಇದು ಇಂಪಾರ್ಟೆಂಟ್. ಇದನ್ನ ಯಾರು ಬರೀತಾರಪ್ಪ ಅಂದ್ರ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 30ನೇ ಕ್ವಶನ್ ನೋಡ್ರಿ, ಇದು ರೇಷ್ಮೆ ಹುಳ ಯಾವ ರೀತಿಯಾಗಿ ತನ್ನ ಜೀವನ ಚಕ್ರ ಹೆಂಗ್ ಬದುಕುತ್ತೆ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಸೊ ಮಾನವನ ಜೀವನ ಚಕ್ರ ಕೇಳ್ತಾರ. ಮಾನವನ ಜೀವನ ಚಕ್ರ ಯಾವುದು? ಫಸ್ಟ್ ಭ್ರೂಣ, ಮಗು, ಯೌವನ, ಮುಪ್ಪು, ಸಾವು ಅಂತ ಬರುತ್ತೆ. ಇದು ಮಾನವ ಜೀವನ ಚಕ್ರ ಇದು. ಬಟ್ ಇದನ್ನ ಕೇಳಿದವರು ಹೊರಗೆ ಕೇಳಾರ, ರೇಷ್ಮೆ ಹುಳುವಿನ ಜೀವನ ಚಕ್ರ ಕೇಳಿದಾರ. ರೇಷ್ಮೆ ಹುಳು ಹೆಂಗೆ ಹುಟ್ಟುತ್ತಾ, ಫಸ್ಟ್ ಏನಾಗತ್ತಾ, ಆಮೇಲೆ ಏನಾಗತ್ತಾ ಅಂತ ಕೇಳಿದಾರ. ಇದು ನೋಡ, ಫಸ್ಟ್ ಏನ್ ನೋಡ್ರಿ, ಆಪ್ಷನ್ ಕೊಟ್ಟಿದಾರ ಕನ್ಫ್ಯೂಸ್ ಮಾಡಕ. ಲಾರ್ವಾ, ಪ್ಯೂಪ್, ಮೊಟ್ಟೆ, ಪ್ರೌಢ. ಮೊಟ್ಟೆ, ಲಾರ್ವಾ, ಪ್ಯೂಪ, ಪ್ರೌಢ. ಇಲ್ಲಿ ಲಾರ್ವಾ ಮತ್ತು ಪ್ಯೂಪ್ ಬಗ್ಗೆ ಗೊತ್ತಿತ್ತಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಮೊಟ್ಟೆ, ಪ್ಯೂಪ, ಲಾರ್ವಾ, ಪ್ರೌಢ ಈ ತರ ಕನ್ಫ್ಯೂಸ್ ಮಾಡಿದ್ರ. ಇದ್ರ ಬಗ್ಗೆ ನೋಡೋಣ, ಇದು ಹೆಂಗಿದ್ರು ರೇಷ್ಮೆ ಹುಳ ಯಾವ ರೀತಿಯಾಗಿ ಜೀವನ ಚಕ್ರ ಹೊಂದಿತ್ತ ನೋಡೋಣ. ನೋಡ್ರಿ, ಫಸ್ಟ್ ಏನ್ ಮಾಡ್ತಪ್ಪ ಅಂದ್ರೆ ರೇಷ್ಮೆ ಹುಳ ಐತ್ಲಾ, ಫಸ್ಟ್ ಮೊಟ್ಟೆ ಇಡ್ತೈತಿ. ಮೊಟ್ಟೆ ಇಟ್ಮೇಲೆ ಲಾರ್ವಾ ಅಂತ ಹೊರಾಕತ್ತ. ಲಾರ್ವಾ ಹೊರಾಕಿದ್ಮೇಲೆ ಆ ಸುತ್ತಮುತ್ತ ಏನಾಗುತ್ತಾ, ಪ್ಯೂಪ್ ರೌಂಡ್ ಆಗುತ್ತಾ, ಆಮೇಲೆ ಅದೇನಾಗುತ್ತ, ದೊಡ್ಡದಾಗುತ್ತ. ಪ್ರೌಢ ಅಂದ್ರೆ ದೊಡ್ಡದಾಗತ್ತ ಅಂದಂಗ, ಅಥವಾ ಯೌವನ ವ್ಯವಸ್ಥೆ ಬರ್ತದ ಅಂದಂಗ. ಈಗ ನಾವೆಲ್ಲ ಏನಿದೇವಿ, ಯೌವನ ವ್ಯವಸ್ಥೆಯಲ್ಲಿ, ಪ್ರೌಢ ವ್ಯವಸ್ಥೆ ಇದೆ ನಾವು.
ಮೆಚೂರ್ ಆಗಿರ್ತೇವೆ, ಅದಕ್ಕೆ ಪ್ರೌಢ ಅಂತ ಕರೀತಾರ. ನೋಡ್ರಿ ಅದ್ರ ಬಗ್ಗೆ ನೋಡ್ರಿ. ರೇಷ್ಮೆ ಹುಳುವಿನ ಜೀವನ ಚಕ್ರದ ಸರಿಯಾದ ಅನುಕ್ರಮ 4 ಇದು ನಡೀತೈತಿ. ಮೊಟ್ಟೆ, ಇದು ಹೆಣ್ಣು ಪತಂಗ ಮೊಟ್ಟೆ ಇಡುವುದರೊಂದಿಗೆ ಜೀವನ ಚಕ್ರ ಆರಂಭ ಆಗುತ್ತೆ. ಒಂದು ಹೆಣ್ಣು ಏನ್ ರೇಷ್ಮೆ ಹುಳ ಇರುತ್ತಲ್ಲ, ಅದು ಏನ್ ಮಾಡ್ತದೆ, ಮೊಟ್ಟೆ ಇಡ್ತದೆ, ಅಲ್ಲಿಂದ ಅದ್ರ ಜೀವನ ಸ್ಟಾರ್ಟ್ ಆಗುತ್ತಾ. ಮೊಟ್ಟೆ ಇಟ್ಟ ಮೇಲೆ ಏನಾಗುತ್ತಾ, ಮೊಟ್ಟೆ ಒಡೆದು ಲಾರ್ವಾ ಹೊರಬರುತ್ತೆ. ಆ ಮೊಟ್ಟೆ ಹೊಡಿತಪ್ಪ ಅಂದ್ರ ಅದ್ರ ಒಳಗಡೆ ಇರುವಂತ ಲಾರ್ವಾ ಪದಾರ್ಥ ಹೊರಬರುತ್ತೆ. ಇದು ಏನಾಗುತ್ತೆ, ಸಾಮಾನ್ಯವಾಗಿ ಕಂಬಳಿ ಹುಳ ಅಥವಾ ರೇಷ್ಮೆ ಹುಳ ಅಂತ ಕರಿತೇವೆ ನಾವು. ಈಗ ನೀವು ಕೋಳಿ ಇರ್ತಲ್ಲ, ಲೈಕ್ ದಟ್ ಕೋಳಿ ತರನ ಅಂತ ನೆನ್ಪಿಡ್ಬಿಡ್ರಿ. ಸೊ ಕೋಳಿನೂ ಸಹ ಹಂಗೆ ಮಾಡುತ್ತೆ, ಫಸ್ಟ್ ಮೊಟ್ಟೆ ಇಡುತ್ತಾ, ಮೊಟ್ಟೆ ಇಟ್ಟ ಮೇಲೆ ಆ ಮೊಟ್ಟೆ ಹೊಡಿತೈತಿ. ಮೊಟ್ಟೆ ಹೊಡಿತಂದ್ರೆ ಲಾರ್ವಾ ಅಂತ ತಿಳ್ಕೊಬೇಕು. ಲಾರ್ವಾ ಹೊಡಿತೈತಿ, ಇಲ್ಲಿ ಲಾರ್ವಾ ಹೊರ ಬರ್ತದ, ಅವಾಗ ಅಲ್ಲಿ ಕೋಳಿ ಮರಿ ಬರುತ್ತಾ, ಇಲ್ಲಿ ರೇಷ್ಮೆ ಹುಳ ಬರುತ್ತಾ ಅಥವಾ ಕಂಬಳಿ ಹುಳ ಬರ್ತೈತಿ. ಇದು ಇದೇ ಮಾಡುತ್ತೆ, ಈ ಹಂತದಲ್ಲಿ ಗಮನಾರ್ಹ ಆಹಾರ ಸೇವನೆ ಮತ್ತು ಬೆಳವಣಿಗೆ ಒಳಗೊಂಡಿರುತ್ತೆ. ಅವಾಗ ಏನ್ ಮಾಡುತ್ತೆ, ಜಾಸ್ತಿ ಆಹಾರ ತಿರುತ್ತಾ ಮತ್ತೆ ಅತಿ ಹೆಚ್ಚು ಬೆಳಿತೈತಿ. ಮುಂದೆ ಏನಾಗುತ್ತಾ, ಪ್ಯೂಪ್ ಲಾರ್ವಾ ತನ್ನ ಸುತ್ತಲೂ ಗೂಡನ್ನು ಹೆಣಿದುಕೊಳ್ತೈತಿ. ರೇಷ್ಮೆ ಹುಳ ಐತ್ಲಾ, ತನ್ನ ಸುತ್ತ ಗೂಡನ್ನ ಹೆಣಿತೈತಿ. ಸೊ ಗೂಡಿನ ಒಳಗಡೆ ಏನ್ ಮಾಡ್ತೈತಿ, ಪ್ಯೂಪ್ ಆಗಿ ರೂಪಾಂತರಗೊಳ್ಳುತ್ತೆ. ಸೊ ಆ ತರ ಅದು ಪ್ಯೂಪ್ ಆಗಿ ಅಂದ್ರೆ ತನ್ನ ಒಂದು ರಚನೆಯನ್ನ, ದೇಹ ರಚನೆಯನ್ನು ಬದಲಾಯಿಸುತ್ತದೆ. ಸೊ ಅದಕ್ಕೆ ರೂಪಾಂತರಗೊಳ್ಳುವುದು ಅಂತ ಕರೀತಾರೆ. ಸೊ ರೂಪಾಂತರ ಅಂದ್ರೆ ಏನು, ಮೆಟಾಪರ್ಪೋಸಿಸ್ ಅಂತ. ಇದು ನೆಕ್ಸ್ಟ್, ಇದು ಬಹಳ ಇಂಪಾರ್ಟೆಂಟ್. ರೂಪಾಂತರದ ಕ್ರಿಯೆ ಎಲ್ಲಿ ನಡೀತದೆ ಅಂತ ಕೇಳ್ತಾರ. ಇದು ಏನ್ ಮಾಡ್ತಾರ, ಇದು ವಿಶ್ರಾಂತಿ ಹಂತವಾಗಿರುತ್ತೆ. ಇದು ಏನ್ ಮಾಡ್ತಾರೆ, ಅಲ್ಲಿ ಲಾರ್ವಾ ಹೊಡೆದು ಕಂಬಳಿಗಳಾಗಿದ್ದು ಏನಾಗುತ್ತಪ್ಪ, ನೆಕ್ಸ್ಟ್ ಏನಾಗುತ್ತಾ, ಪ್ಯೂಪ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ಯೂಪ್ ಆಗಿ ನೆಕ್ಸ್ಟ್ ಏನ್ ಮಾಡುತ್ತಾ, ಪ್ಯೂಪ್ ಏನದು ಪ್ರೌಢ ಪತಂಗವಾಗಿ ಪಕ್ವಾಗುತ್ತೆ. ಪ್ಯೂಪ್ ದೊಡ್ಡದಾಯ್ತಪ್ಪ ಅಂದ್ರೆ ಯೌವನ ಆಗುತ್ತೆ, ಅಂದ್ರೆ ಪಕ್ವ ಆಗುತ್ತೆ. ಪಕ್ವ ಅಂದ್ರೆ ಏನು, ಪ್ರೌಢ ಹಂತಕ್ಕೆ ಬರ್ತದೆ. ನಂತರ ಏನ್ ಮಾಡ್ತದೆ, ಗೂಡಿನಿಂದ ಹೊರ ಬಂದು ಮೊಟ್ಟೆಗಳನ್ನು ಇಡಲು ಮತ್ತು ಸಂತಾನೋತ್ಪತ್ತಿ ಮಾಡಲು ಸಿದ್ಧವಾಗುತ್ತೆ. ಮತ್ತು ಹೊಳ್ಳಿ ಇದು ಸಹ ಮತ್ತೊಂದು ರೇಷ್ಮೆ ಹುಳ ತರ ಆಗಿ ಪತಂಗವಾಗಿ ಮೊಟ್ಟೆ ಇಡ ಶುರು ಮಾಡುತ್ತೆ. ಸೊ ಈ ರೀತಿಯಾಗಿ ಒಂದು ರೇಷ್ಮೆ ಹುಳದ ಒಂದು ಜೀವನ ಕ್ರಮ ಆಗೈತಿ. ಫಸ್ಟ್ ಮೊಟ್ಟೆ ಇಡ್ತದೆ, ಆಮೇಲೆ ಲಾರ್ವಾ ಆಗುತ್ತೆ, ಆಮೇಲೆ ಪ್ಯೂಪ್ ಆಗುತ್ತೆ, ಆಮೇಲೆ ಪ್ರೌಢಾವಸ್ಥೆ ಬರುತ್ತೆ. ನೆಕ್ಸ್ಟ್ ಏನ್ ಮಾಡುತ್ತೆ, ಈ ಪ್ರೌಢಾವಸ್ಥೆ ಬಂದಿರುವಂತ ಹುಳ ಮತ್ತೆ ಹೊಳ್ಳಿ ಮೊಟ್ಟೆ ಇಡ್ತದೆ, ಮತ್ತೆ ಲಾರ್ವಾ ಆಗುತ್ತೆ, ಮತ್ತೆ ಪ್ಯೂಪ್ ಆಗುತ್ತೆ, ಮತ್ತೆ ಪ್ರೌಢಾವಸ್ಥೆ, ಮತ್ತೆ ಪ್ರೌಢಾವಸ್ಥೆಯಿಂದ ಮತ್ತೆ ಬಂದಂತ ಹೊಳ್ಳಿ ಮತ್ತೆ ಮೊಟ್ಟೆ ಇಡೋದು, ಈ ತರ ತನ್ನ ಜೀವನ ಚಕ್ರವನ್ನ ಪ್ರಾರಂಭಿಸ್ತದೆ. ಓಕೆ, ತಿಳಿತಲ್ಲ ಇದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನದಪ್ಪ ಅಂತಂದ್ರ, ಈ ಕೆಳಗಿನಗಳಲ್ಲಿ ಸಲಾಕೆಯ ಘಟಕಗಳು ಯಾವುದು? ಸಲಾಕೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಇದು ಎಲ್ಲಿ ಕೇಳಿದಾರಪ್ಪ ಅಂತಂದ್ರೆ, ಇದನ್ನ ಒಂದು ಫ್ಲವರ್ ದಾಸವಾಳ ಹೂವು ಬಗ್ಗೆ ಕೇಳಿದಾರೆ. ದಾಸವಾಳ ಹೂದಾಗ ಸಲಾಕೆಗಳು ಯಾವ್ಯಾವ ಅಂತ, ಘಟಕಗಳು ಅಂದ್ರ ಅದರ ಭಾಗಗಳು ಯಾವ್ಯಾವು ಅಂತ ನೋಡ್ರಿ. ಶಲಾಕಾಗ್ರ, ಶಲಾಕನಳಿಕೆ, ಅಂಡಾಶಯ. ಶಲಾಕಾಗ್ರಹ, ಶಲಾಕನಳಿಕೆ, ಅಂಡಾಶಯ ಇವು ಅದಾವಲ್ಲ ಶಲಾಕೆಯ ಘಟಕಗಳು. ಇಲ್ಲಿ ಕೇಸರ ದಂಡ ಅನ್ನೋದು ಗಂಡು ಎದುರಾಗಿರ್ತೈತಿ. ಎಲ್ಲಿರ್ತಪ್ಪ ಅಂದ್ರ ಗಂಡು ಸಸ್ಯದಾಗಿರ್ತೈತಿ, ಗಂಡು ಹೂವಿನಾಗಿರ್ತೈತಿ. ಇಲ್ಲಿ ಸಹ ಕೇಸರ ದಂಡ, ಇದು ಇಲ್ಲದ. ಸೊ ಈ ಮೂರು ಏನಾಕವಪ್ಪ ಅಂದ್ರ ತಪ್ಪಕ್ಕೂ. ಆಪ್ಷನ್ ಎ ಸರಿಯಾಗತ್ತ. ಇದ್ರ ಬಗ್ಗೆ ಈ ಶಲಾಕೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ ಅಂತ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಇದರಲ್ಲಿ ಲೈನ್ ಐತಿ ನೋಡ್ರಿ. ಆಪ್ಷನ್ ಎ ನೋಡ್ರಿ, ಶಲಾಕಾಗ್ರ, ಶಲಾಕನಳಿಕೆ ಮತ್ತು ಅಂಡಾಶಯ ಸರಿಯಾದ ಉತ್ತರ ಆಗುತ್ತಾ. ಸೊ ಶಲಾಕನಳಿಕೆ ಅಂದ್ರೆ ಏನು? ಶಲಾಕೆ ಅಂದ್ರ ಹೂವಿನ ಹೆಣ್ಣು ಸಂತಾನೋತ್ಪತ್ತಿ ಅಂಗವಾಗೈತಿ. ಶಲಾಕೆ ಏನಪ್ಪಾ ಅಂದ್ರ ಹೆಣ್ಣು ಹೂ ಇರ್ತಲ್ಲ, ಅದು ಯಾವ ರೀತಿಯಾಗಿ ಮತ್ತೊಂದು ಹೂವನ್ನ ಬಿಡುಗಡೆ ಹುಟ್ಟಿಸುತ್ತೆ, ಮತ್ತೊಂದು ಹೂವು ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಐತಿ ಇದು. ಇದರಲ್ಲಿ ಪ್ರಮುಖವಾಗಿ 3 ಮುಖ್ಯ ಭಾಗಗಳದಾವು. ಒಂದು ಶಲಾಕಾಗ್ರ. ಶಲಾಕಾಗ್ರ ಅಂದ್ರೆ ಯಾವ್ದಪ್ಪ ಅಂದ್ರ ಸ್ಟಿಗ್ಮಾ ಅಂತ ಕರಿತೀವಿ. ಈ ದಾಸವಾಳ ಹೂದಾಗಡೆ ಮೇಲೆ ಇರ್ತಲ್ಲ, ಅದು ಏನಪ್ಪಾ ಅಂದ್ರೆ ಶಲಾಕಾಗ್ರ. ಈ ಶಲಾಕಾಗ್ರ ಏನಾಗುತ್ತಪ್ಪ ಅಂದ್ರೆ ಇದು ಮೇಲ್ಭಾಗ ತುದಿ ಆಗ್ಯದ, ಇದು ಮೇಲ್ಭಾಗ ತುದಿ ಇರ್ತೈತಿ. ಶಲಾಕನಳಿಕೆ ಅಂತಂದ್ರ ದಾಸವಾಳ ನೋಡಿರ್ತೀರಿ, ಇದು ಶಲಾಕನಳಿಕೆ. ಇಲ್ಲಿಂದ ಇಲ್ಲಿ ಮಟ್ಟ ಏನದ ಶಲಾಕನಳಿಕೆ. ಇದಕ್ಕೆ ಅಂತ ನಾವು ಸ್ಟೈಲ್ ಅಂತ ಸಹ ಕರೀತಾರ. ಇದು ಸಹ ಅಂಡಾಶಯ ಅಂತ ಕರಿತೇವೆ ನಾವು. ಅಂಡಾಶಯಕ್ಕೆ ಸಂಪರ್ಕಿಸುವ ಕಾಂಡ, ಈ ಕಾಂಡಕ್ಕೆ ಏನೈತಿ ನಾವು ಶಲಾಕನಳಿಕೆ ಅಂತ ಕರಿತೇವೆ. ನೆಕ್ಸ್ಟ್ ಇಲ್ಲಿ ಐತಿ ಓವರಿ, ಅಂಡಾಶಯ ಅಂತಿದೆ. ಸೊ ಇದು ದಾಸವಾಳ ಹೂದಾಗ ಈ ಭಾಗ ಐತ್ಲ, ಇದು ಓವರಿ ಆಗಿರ್ತದೆ. ಸೊ ಇದು ಓವರಿ ಆಗಿರ್ತದೆ. ಇಲ್ಲೇನಪ್ಪ ಅಂದ್ರ ಯಾವುದೇ ಬೀಜಗಳು ಅಂಡಾಣುಗಳು ಬೆಳಿಬೇಕಪ್ಪ ಅಂದ್ರ ಇದೇ ಭಾಗದಾಗ ಬೆಳಿತಾವ. ಸೊ ಇದು ಹಿಗ್ಗಿದ ಮೇಲೆ ಅದು ಕೆಳಗಡೆ ಬಿದ್ದು ಮತ್ತೊಂದು ಕಡೆ ಬಿತ್ತಪ್ಪ, ಅಲ್ಲಿ ಸಸ್ಯಗಳು ನಾಡ್ತಾವ. ಇದು ಏನಪ್ಪಾ ಅಂತಂದ್ರ ಒಂದು ಶಲಾಕ ಘಟಕಗಳು. ಒಂದು ದಾಸವಾಳ ಹೂವಿನ ಒಂದು ಉದಾಹರಣೆ ಕೊಟ್ರ, ಇದು ಹೂವಿನಲ್ಲಿ ನಡೆಯುವಂತಹ ಒಂದು ಸಂತಾನೋತ್ಪತ್ತಿ ಕ್ರಿಯೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಕಂಬೈನ್ ಎಂದು ಕರೆಯುವ ಯಂತ್ರವು ಇವುಗಳ ಜೋಡಣೆ ಆಗಿದೆ. ಕಂಬೈನ್ ಸ್ಟಡಿ ಅಂತ ಕರೀತೀವಿ ಗೊತ್ತಾ ನಾವು. ಕಂಬೈನ್ ಸ್ಟಡಿ ಅಂದ್ರೆ ಏನು? ಇಬ್ರು ಅಥವಾ 3 ಮಂದಿ ಕೂಡಿ ಕೆಲಸ ಮಾಡೋದು ಕಂಬೈನ್. ಅಂದ್ರೆ ಒಬ್ಬರಿಗಿಂತ ಜಾಸ್ತಿ ಇಬ್ರು ಇದ್ರಂದ್ರ ಕಂಬೈನ್ ಸ್ಟಡಿ ಅಂತ. ಇಬ್ರು ಕೂತಿಗೆ ಓದಾಗ್ತಾರಪ್ಪ ಅಂದ್ರೆ ಅದಕ್ಕೆ ಕಂಬೈನ್ ಸ್ಟಡಿ ಅಂತಾರೆ. ಹಂಗ ಯಂತ್ರಗಳ ಒಳಗಡೆ ನಮ್ಮ ರೈತರು ಯಂತ್ರ ಒಳಗಡೆ ಕಂಬೈನ್ ಆಗಿ ಬಳಸ್ತಾರ. ಒಂದೇ ಮಷಿನ್ ಒಳಗಡೆ 2 ಕೆಲಸ ಮಾಡುವಂತ ಮಷಿನ್ ಯಾವ ಇರ್ತಾವು ಅಂತ ಕೇಳ್ಯಾರ ನೋಡ್ರಿ. ನೇಗಿಲ್ ಗೊತ್ತದ ನಿಮ್ಗೆ? ನೇಗಿಲ್ ಅಂದ್ರೆ ಏನು? ಹೊಲವನ್ನ ಉಳುಮೆ ಮಾಡೋದು. ಹಾರ್ವೆಸ್ಟರ್ ಅನ್ನೋದು ರಾಶಿ ಮಾಡೋದು. ಸೊ ಎರಡು ಒಂದ್ರಾಗಿರ್ತಾವಣ.
ಎರಡು ಒಂದ್ರಾಗ ಇರಂಗಿಲ್ಲ. ಸೊ ಆಪ್ಷನ್ ಎ ಅಲ್ಲ. ಯಾಂತ್ರಿಕ ಕೂರಿಗೆ ಮತ್ತು ಒಕ್ಕುವ ಯಂತ್ರ. ಕೂರಿಗೆ ಅಂದ್ರ ಬಿತ್ತುದು, ಒಕ್ಕುವ ಯಂತ್ರ ಅಂದ್ರ ತೂರುದು. ಸೊ ಇದು ಸಹ ಒಂದ್ರಾಗ ಇರಕ್ಕಾಗಲ್ಲ. ಆಪ್ಷನ್ ಬಿ ತಪ್ಪು. ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರ. ಹಾರ್ವೆಸ್ಟರ್ ಅಂದ್ರ ಕಟಾವ್ ಮಾಡೋದು, ಒಕ್ಕುವ ಯಂತ್ರ ಅಂದ್ರೆ ತೂರುದು. ಸೊ ಏನ ಆಗತ್ತ? ಸೊ ಆಪ್ಷನ್ ಸಿ ಏನಾಗುತ್ತ? ಎರಡು ಒಂದಿರಾಗಿರ್ತಾವ. ಇದು ಏನಪ್ಪಾ ಅಂದ್ರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗತ್ತ. ಇದ್ರ ಬಗ್ಗೆ ನೋಡೋಣ. ಅದು ಯಾರು ಮೈಕ್ ಆಫ್ ಮಾಡ್ರಿ. ಹಾರ್ವೆಸ್ಟರ್ ಮತ್ತು ಒಕ್ಕುವ ಯಂತ್ರ ಆಪ್ಷನ್ ಸಿ ಸರಿಯಾದ ಉತ್ತರ. ಕಂಬೈನ್ ಕಂಬೈನ್ ಹಾರ್ವೆಸ್ಟರ್ ಅಂತ ಒಂದು ಯಂತ್ರ ಅದ. ಸೊ ಈ ಯಂತ್ರವು ನಮ್ಮ ಮನೆ ನಿಮ್ ಪಾಠ ಹೇಳೋದ್ನ ಹೇಳಿದ್ ನೋಡ್ರಿ ಬಗ್ಗೆ ಇಂಪಾರ್ಟೆಂಟ್ ಹೇಳಿದ್ದೆ. ಕಂಬೈನ್ ಹಾರ್ವೆಸ್ಟರ್ ಯಂತ್ರವು ಕೃಷಿಯಲ್ಲಿ ಎರಡು ಮುಖ್ಯ ಕಾರ್ಯಗಳನ್ನು ಒಂದೇ ಪ್ರಕ್ರಿಯೆಯಲ್ಲಿ ಸಾಧಿಸುತ್ತದೆ. ಅಂದ್ರೆ ಒಂದೇ ಯಂತ್ರದಾಗ ಎರಡು ಕೆಲಸ ಮಾಡುತ್ತ. ಹಾರ್ವೆಸ್ಟಿಂಗ್ ಅಂದರೆ ಬೆಳೆ ಕಟಾವು ಮಾಡುವ ಅಥವಾ ಕೊಯ್ಯುವುದು. ಒಕ್ಕಣೆ ಅಂತಂದ್ರ ಕೊಯ್ದ ಬೆಳೆಯಿಂದ ಧಾನ್ಯಗಳನ್ನ ಹೊರ ಹಾಕುವುದು ಅಥವಾ ಬೇರ್ಪಡಿಸೋದು. ಇದಕ್ಕೇನಪ್ಪಾ ಅಂತಂದ್ರ ಇದು ಏನಪ್ಪಾ ಅಂತಂದ್ರೆ ಕಂಬೈನ್ ಅಂತ ಕರಿತೀವಿ ನಾವು. ಇವು ಹಾರ್ವೆಸ್ಟಿಂಗ್ ಮತ್ತು ಒಕ್ಕಣೆ ಎರಡು ಒಂದೇ ಕೆಲಸ ಮಾಡ್ತೀವಿ. ನಾವೇನ್ ಮಾಡ್ತೀವಪ್ಪ ಅಂದ್ರೆ ಎಕ್ಸಾಂಪಲ್ ತೊಗರಿ ಕಟಾವ್ ಮಾಡುವಂತ ಮಷೀನ್. ತೊಗರಿ ಕಟಾವ್ ಮಾಡಿದ್ರೆ ಬೆಳೆ ಕಟಾವ್ ಮಾಡ್ತೈತಿ, ರಾಶಿ ಮಾಡಿನೂ ಸಹ ನಮ್ಗೆ ಕೊಡ್ತೈತಿ. ಸೊ ಅದಕ್ಕೆ ಏನಂತೀವಿ ನಾವು ಕಂಬೈನ್ ಹಾರ್ವೆಸ್ಟರ್ ಅಂತ ಕರಿತೀವಿ. ನೋಡ್ರಿ, ನೇಗಿಲು ಮತ್ತು ಹಾರ್ವೆಸ್ಟರ್ ಅನ್ನೋದು ಇದು ನೇಗಿಲ ಮಣ್ಣು ಉಳುತ್ತದೆ, ಆದ್ರೆ ಇದನ್ನ ಕಟಾವಿಗೆ ಬಳಸಂಗಿಲ್ಲ. ಯಾಂತ್ರಿಕ ಕೂರಿಗೆ ಐತಲ್ಲ, ಇದು ಕೂರಿಗೆ ಬಿತ್ತನೆ ಮಾಡ್ತೇವೆ, ಆದ್ರೆ ಇದನ್ನ ರಾಶಿ ಮಾಡಕ್ ಬಳಸಂಗಿಲ್ಲ. ಹಾರ್ವೆಸ್ಟರ್ ಮತ್ತು ಅಗಳು ಅನ್ನೋದು ಇದು ಹಾರ್ವೆಸ್ಟರ್ ಅನ್ನೋದು ಮಷೀನ್, ಆದ್ರ ಅಗಳು ಅನ್ನೋದು ಇದು ಕೃಷಿದು ಪದನೇ ಅಲ್ಲಿದು, ಸುಮ್ಮನೆ ಕೊಟ್ಟಿರೋ ಕಂಪ್ಲೀಟ್ ಮಾಡಕ. ಹಿಂಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದ. ನೆಕ್ಸ್ಟ್ ಕ್ವಶನ್ ಹೋಗೋಣ. ತಿಳಿತಂತ ಅನ್ಕೋತೀನಿ. ಯಾರು ಮೈಕ್ ಆಫ್ ಮಾಡ್ರಿ, ಅದನ್ನ ನೀವು ಒಬ್ಬರಿಂದ ಎಲ್ಲರಿಗೂ ತೊಂದರೆ ಆಗುತ್ತಾ? ಆಫ್ ಮಾಡ್ರಿ. ಡೌಟ್ ಇದ್ರೆ ಹೇಳೋಣ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬ್ರಯೋಫಿಲಮ್ ಸಸ್ಯದಲ್ಲಿ ಸಂತಾನೋತ್ಪತ್ತಿ ಆಗೋ ಭಾಗ. ಬ್ರಯೋಫಿಲಮ್ ಅನ್ನೋ ಸಸ್ಯದ ಅಲ್ಲಿ ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ಎಲ್ಲಿ ಆಗುತ್ತಾ? ಈಗಾಗಲೇ ದಾಸವಾಳದ ನೋಡಿದೀವಿ. ದಾಸವಾಳದ ಸಂತಾನೋತ್ಪತ್ತಿ ಎಲ್ಲಿ ಆಗುತ್ತಾ? ಓವರಿಯಲ್ಲಿ ಆಗುತ್ತಾ? ಆಪ್ಷನ್ ಎ ಕಾಂಡ, ಆಪ್ಷನ್ ಬಿ ಬೇರು, ಆಪ್ಷನ್ ಸಿ ಹೂವು, ಆಪ್ಷನ್ ಡಿ ಎಲೆ ಅಂತಿದೆ. ಸೊ ಎಲ್ಲಿ ಆಗುತ್ತಪ್ಪ ಅಂತಂದ್ರ ಬ್ರಯೋಪಿಯಲ್ ಸಸ್ಯ ಅಂತಂದ್ರ ಬ್ರಯೋಪಿಯಲ್ ಸಸ್ಯ ಅಂತ ಎಲ್ಲಿ ಸಂಬಂಧ ಆಗುತ್ತಪ್ಪ ಅಂದ್ರ ಎಲೆಗಳಲ್ಲಿ ಸಂತಾನೋತ್ಪತ್ತಿ ಆಗುತ್ತಾ. ಎಲೆಗಳಲ್ಲಿ ಏನಾಗುತ್ತಾ? ಸಂತಾನೋತ್ಪತ್ತಿ ಆಗತ್ತ. ಇಲ್ಲಪ್ಪ ಇಲ್ಲಿ ನೋಡ್ರಿ, ಬ್ರಯೋಫಿಲಮ್ ಎಲ್ಲಿರ್ತಪ್ಪ? ಎಲೆ ಒಳಗಡೆ ಇರ್ತೈತಿ. ಆ ಹೆಸರೊಳಗಿರುತ್ತೆ ನೋಡ್ರಿ, ಬ್ರಯೋಫಿಲಮ್. ಫಿಲಮ್ ಅನ್ನೋದು ಎಲೆ ಒಳಗಡೆ ಆಗುತ್ತಾ. ಎಲೆ ಒಳಗಡೆ ಸಂತಾನೋತ್ಪತ್ತಿ ಮಾಡುವಂತ ಸಸ್ಯಗಳಿಗೆ ಬ್ರಯೋಫಿಲಮ್ ಸಸ್ಯಗಳು ಅಂತ ಕರೀತಾರ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ. ನೋಡ್ರಿ, ಬ್ರಯೋಫಿಲಮ್ ಸಸ್ಯ ಅಂದ್ರೆ ಇದು ಈ ತರ ಏನ್ ಹಾಕಲ್ಲ, ಬ್ರಯೋಫಿಲಮ್ ಸಸ್ಯಗಳು ಅಂತ ಕರೀತಾರ. ಇವು ಎಲೆಗಳಲ್ಲೇ ಸಹ ಮತ್ತೊಂದು ಗಿಡ ಆಗಿ ಮತ್ತೆ ಎಲೆ ಆಗ್ತಾವ, ಮತ್ತೆ ಈ ಎಲೆಗಳು ಮತ್ತೆ ಹೊಳೆ ಎಲೆ ಆಗ್ತಾವ. ಸೊ ಇದಕ್ಕ ಬ್ರಯೋಫಿಲಮ್ ಸಸ್ಯಗಳು ಅಂತ ಕರೀತಾರೆ. ನೋಡ್ರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ನೋಡ್ರಿ. ಬ್ರಯೋಫಿಲಮ್ ಸಸ್ಯವು ಪ್ರಾಥಮಿಕವಾಗಿ ತನ್ನ ಎಲೆಗಳನ್ನು ಬಳಸಿ ಸಸ್ಯೀಯ ಪ್ರಸರಣ ಅಂದ್ರೆ ವೆಜಿಟೇಟಿವ್ ಪ್ರೋಗ್ರೆಷನ್ಸ್ ಮಾಡ್ತದೆ. ಅಂದ್ರೆ ಆ ಸಸ್ಯಗಳು ಎಲೆಗಳ ಮತ್ತೆ ಹೊಳೆ ಸಸ್ಯ ಬೆಳೀತದೆ. ಸೊ ಇದು ಅಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡ್ತದೆ. ಇದು ಹೆಂಗ್ ಮಾಡ್ತಾವಂದ್ರ ತನ್ನಿಂದ ತಾನೇ ಸಂತಾನೋತ್ಪತ್ತಿ ಮಾಡೋದ್ರಿಂದ ಇದು ಅಲೈಂಗಿಕವಾಗಿ ಸಂತಾನೋತ್ಪತ್ತಿ ಮಾಡುವ ಸಸ್ಯಗಳು ಅಂತ ಕರಿತೇವೆ. ಬ್ರಯೋಫಿಲಮ್ ಸಸ್ಯದ ದಪ್ಪ ತಿರುಳುವ ಎಲೆಗಳು ಮತ್ತು ಅಚ್ಚುಗಳು ಉದ್ದಕ್ಕೂ ವಿಶೇಷವಾದ ದರ್ಜೆಗಳನ್ನ ಹೊಂದಿರ್ತಾವ. ಅಂದ್ರೆ ಎಲೆಗಳು ಹೆಂಗಿರ್ತಾವ? ದಪ್ಪ ಇರ್ತಾವ, ಕಣ್ಣು ದಪ್ಪ ಇರ್ತಾವ, ತಿರುಗಳು ಬಾಳ ಇರ್ತಾವ, ಅಂದ್ರೆ ವರ್ಕ್ ಆಗಿರ್ತಾವ, ಮುಳ್ಳುಗಳು ಇರ್ತಾವ ಇದಕ್ಕ ಇರ್ತಾವ. ಇದು ಬ್ರಯೋಫಿಲಮ್ ಸಸ್ಯ ಆತರ ಇರುತ್ತೆ. ಮತ್ತೆ ಏನ್ ಮಾಡ್ತದ? ಎಲಿ ಪ್ಲಸ್ ಮೊಗ್ಗುಗಳು ಅಂದ್ರ ಸಣ್ಣ ರಚನೆ. ಇಲ್ಲಿ ಎಲ್ಲ ಮೊಗ್ಗುಗಳದಾವಲ್ಲ, ಇಲ್ಲಿ ನೋಡ್ರಿ, ಮೊಗ್ಗುಗಳದಾವ, ಇವೆಲ್ಲ ಸಣ್ಣ ಇರ್ತಾವ. ಫಸ್ಟ್ಗೆ ಮೊಗ್ಗುಗಳು ಏನಿರ್ತಾವ? ಸಣ್ಣ ಇರ್ತಾವ. ಸೊ ಸಣ್ಣ ರಚನೆಗಳು ಹೊಂದಿರ್ತಾವ. ಮತ್ತು ಪಕ್ವವಾದ ಎಲೆಯು ಮಾತೃ ಸಸ್ಯದಿಂದ ಬೇರ್ಪಟ್ಟು ತೇವವಾದ ಮಣ್ಣಿನ ಮೇಲೆ ಬೀಳ್ತಾರೆ. ಅಂದ್ರೆ ಏನಾಗತ್ತ, ಒಂದು ಎಲಿ ಏನಾಗತ್ತ ಬೆಳಿತ ನೋಡ್ರಿ, ಎಲಿ ಬೆಳೆದ್ಮ್ಯಾಗ ಇವು ದೊಡ್ಡಾದ್ಮೇಲೆ ಕೆಳ ಬೀಳುತ್ತ. ಕೆಳ ಬಿತ್ತಪ್ಪ ಅಂದ್ರೆ ಇಲ್ಲಿ ಮಣ್ಣ ಬಿತ್ತಂದ್ರೆ ಮಣ್ಣ ಮತ್ತೆ ಅಲ್ಲಿ ಸಹ ಮತ್ತೊಂದು ಗಿಡ ಸ್ಟಾರ್ಟ್ ಹೇಳತ್ತದ ಅಂತ ಕೊಟ್ಟಿದ್ರು. ಮಣ್ಣಲ್ಲಿ ಬಿದ್ದಾಗ ಈ ಮೊಗ್ಗುಗಳು ಸಾಹಸಿ ಬೇರುಗಳಾಗಿ ಚಿಗುರುಗಳು ಹೊಡಿತಾವ. ನೆಕ್ಸ್ಟ್ ಏನ್ ಅಂತಿಮವಾಗಿ ಏನ್ ಮಾಡ್ತಾವ? ಇವು ಮಾತೃ ಸಸ್ಯಕ್ಕೆ ತಳೀಯವಾಗಿ ಹೋಲುವ ಅಂದ್ರೆ ಹೊಸ ಸಸ್ಯ ಆಗಿ ಬೆಳಿತಾವ, ಅಂದ್ರೆ ಮತ್ತೊಂದು ಗಿಡ ಆಗಿ ಬೆಳಿತಾವ. ಈ ವಿಧಾನವನ್ನ ತ್ವರಿತವಾಗಿ ಹರಡಲು ಸಹಾಯ ಮಾಡ್ತದೆ. ಇದು ಬ್ರಯೋಫಿಲಮ್ ಕುಲದ ವಿಶಿಷ್ಟ ಲಕ್ಷಣವಾಗೈತಿ. ಇದೇನಾಗಪ್ಪ? ಎಲೆಗಳಿಂದನೇ ಎಲೆಗಳು ಮತ್ತೊಂದು ಗಿಡಗಳು ಆಗುವಂತಹ ಒಂದು ಲಕ್ಷಣಕ್ಕ ಬ್ರಯೋಫಿಲಮ್ ಅಂತಾರ. ಇದೊಂದು ವಿಶಿಷ್ಟವಾದಂತ ಲಕ್ಷಣ ಆಗೈತಿ ಅಂತ ಹೇಳ್ತಾರೆ. ಅರ್ಥ ಆಯ್ತು ಅಂತ ಗೊತ್ತೇನೆ. ಬ್ರಯೋಫಿಲಮ್ ಅನ್ನು ಎಲೆಗಳು ಎಲ್ಲಿ ಸಂತಾನೋತ್ಪತ್ತಿ ಮಾಡ್ತಾವಪ್ಪ ಅಂದ್ರ ಎಲೆಗಳಲ್ಲಿ ಸಂತಾನೋತ್ಪತ್ತಿ ಮಾಡ್ತಾವ. ನೆಕ್ಸ್ಟ್ ಕ್ವಶನ್ ಆಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಗೋಧಿ ಮೊಟ್ಟೆಯು ಪ್ರೌಢ ಕಪ್ಪೆಯಾಗುವ ಕ್ರಿಯೆ. ಈಗ ಗೋಧಿ ಮೊಟ್ಟೆ ಇರ್ತದೆ, ಅದು ಕಪ್ಪೆ ಆಗೋದು ಹೆಂಗಪ್ಪ? ಹಂಗ ಆಗೋದಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರೆ ನಾವು
ಮಗ್ಗುವಿಕೆ ಎಲ್ಲಿ ಆಗುತ್ತಾ? ಆಪ್ಷನ್ ಸಿ ಅಲ್ಲ, ರೂಪ ಪರಿವರ್ತನೆ ಅಂತ ಕರಿತೀವಿ ನಾವು. ಮಗ್ಗುವಿಕೆ ಎಲ್ಲಿ ಆಗುತ್ತಾ? ಪ್ರಾಣಿಗಳ ಎಲ್ಲಿ ಇದ್ರಾಗತ್ತ, ಸಸ್ಯಗಳಲ್ಲಿ ಆಗುತ್ತಾ, ನಿಯಂತ್ರಣ ಸಹ ಅಲ್ಲಿ ಆಗುತ್ತಾ. ಸೊ ಇವು ಬೇರೆ ಬೇರೆ ಕಡೆ ಆಗ್ತಾವ. ಬಟ್ ರೂಪ ಪರಿವರ್ತನೆ ಅನ್ನೋದು ಏನಪ್ಪಾ ಅಂತಂದ್ರ ಇದು ಪ್ರೌಢಕಪ್ಪೆಯಲ್ಲಿ ಆಗುತ್ತ. ನೋಡೋಣ ಆಪ್ಷನ್ ನೋಡೋಣ. ನೋಡ್ರು, ಗೋದ ಮೊಟ್ಟೆಯು ಪ್ರೌಢಕಪ್ಪೆಯಾಗಿ ಬದಲಾಗುವ ಪ್ರಕ್ರಿಯೆಯನ್ನು ರೂಪ ಪರಿವರ್ತನೆ ಅಥವಾ ಮೆಟಾಪೋರೋಸಿಸ್ ಎಂದು ಕರೀತೇವೆ. ಇದು ಒಂದು ಜೀವಕೋಶದ ಬೆಳವಣಿಗೆ ಮತ್ತು ವ್ಯತ್ಯಾಸದ ಮೂಲಕ ಪ್ರಾಣಿಯ ರೂಪ ಅಥವಾ ರಚನೆಯ ಹಠಾತ್ ಅಥವಾ ಗಮನಾರ್ಹ ಬದಲಾವಣೆ ಒಳಗೊಂಡಿರ್ತದೆ. ಈ ಈ ಜೈವಿಕ ಕ್ರಿಯೆಗೆ ಸರಿಯಾದಂತಹ ಪದವಾಗೈತೆ. ಕಪ್ಪೆಗಳು ಕಿವಿರು ಅಥವಾ ಬಾಲದೊಂದಿಗೆ ಜಲವಾಸಿ ಲಾರ್ವಾದಂತಹ, ಲಾರ್ವಾ ಅಂತಂದ್ರೆ ಗೋದ ಮೊಟ್ಟೆ, ಶ್ವಾಸಕೋಶಗಳು ಮತ್ತು ಕಾಲುಗಳಿಂದ ಭೂವಾಸಿ ಪ್ರೌಢ ಹಂತಕ್ಕೆ ಸಂಪೂರ್ಣ ರೂಪಾಂತರವಾಗ್ತಾವ. ರೂಪಾಂತರವಾಗುವಾಗ ಲಾರ್ವಾದಿಂದ ಅಥವಾ ಗೋಧಿ ಮೊಟ್ಟೆಯಿಂದ ರೂಪಾಂತರ ಆಗೋದಕ್ಕೆ ಏನಂತಾರಪ್ಪ ಅಂದ್ರೆ ಕಪ್ಪೆಗಳು ರೂಪಾಂತರ ಆಗ್ತಾವೆ. ಅದಕ್ಕೆ ರೂಪಾಂತರ ಕ್ರಿಯೆ ಅಂತ ಕರೀತಾರೆ. ಮಗ್ಗುವಿಕೆಯಲ್ಲಿ ಯಾಕಪ್ಪ ಅಂದ್ರೆ ಅಲೈಂಗಿಕ ಸಂತಾನೋತ್ಪತ್ತಿ ಒಂದು ರೂಪ ಆಗೈತಿ. ಇದು ಹೊಸ ಜೀವಿಯ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಜೀವಕೋಶ ವಿಭಜನೆಯಿಂದಾಗಿ ಹೊರಬರುವ ಬೆಳವಣಿಗೆ ಅಥವಾ ಮಗ್ಗಿನಿಂದ ಬೆಳಿತೀವಿ. ಉದಾಹರಣೆ ಯಾವ್ದಪ್ಪ ಅಂದ್ರೆ ಹೆಡ್ರಾ ಮತ್ತು ಈಸ್ಟ್ ಏನದಪ್ಪ ಅಂದ್ರೆ ಇವು ಅಲೈಂಗಿಕವಾಗಿ ಬೆಳಿತಾವು, ಅಲೈಂಗಿಕ ಸಂತಾನೋತ್ಪತ್ತಿ ಬೆಳಿತಾವು. ಇವು ಮಗ್ಗುವಿಕೆಯಿಂದ ಮಗ್ಲು ಏನಾಗ್ತಾವ ಅಂದ್ರೆ ಮಗ್ಗು ಹೊಡಿದ ಮುಖಾಂತರ ಏನಾಗತ್ತ, ಈ ತರ ಗಿಡ ಐತಂದ್ರ ಮಗ್ಲು ಹೊಡಿದ ಮುಖಾಂತರ ಏನಾಗತ್ತ, ಸಂತಾನೋತ್ಪತ್ತಿ ಮಾಡ್ತದೆ. ಇದಕ್ಕ ಇನ್ನು ನಿಷೇಚನ ಅಂದ್ರೇನು? ಇದು ಗಂಡು ಮತ್ತು ಹೆಣ್ಣು ಗ್ಯಾಮೆಟ್ಗಳು ವಿಲೀನಗೊಂಡು ವಿಗ್ಬೀಜವನ್ನು ರೂಪಿಸುವ ಕ್ರಿಯೆ ಆಗೈತೆ. ಗಂಡು ಹೆಣ್ಣು ಸೇರಿ ಒಂದು ಸಂತಾನೋತ್ಪತ್ತಿ ಮಾಡಿದವಪ್ಪ ಅಂದ್ರೆ ಅದಕ್ಕೆ ನಿಷೇಚನ ಅಂತ ಕರಿತೇವೆ. ನಿಷೇಚನ ಕರೀತೇವೆ. ಗಂಡು ಮತ್ತು ಹೆಣ್ಣು ಗ್ಯಾಮೆಟ್ಗಳು ವಿಲೀನಗೊಂಡು ವಿಗ್ಬೀಜವನ್ನು ಜೈಗೋಟನ್ನ ರೂಪಿಸ್ತಾವಲ್ಲ, ಅದಕ್ಕೆ ಏನಂತ ನಾವು ನಿಷೇಚನ ಕ್ರಿಯೆ ಅಂತ ಕರಿತೇವೆ. ಪುನರುತ್ಪಾದನೆ ಅಂದ್ರ ಇದು ಜೀನೋಮ್ ಮತ್ತು ಜೀವಕೋಶಗಳು, ಜೀವಿಗಳು ಮತ್ತು ಪರಿಸರ ವ್ಯವಸ್ಥೆಯಲ್ಲಿ ನೈಸರ್ಗಿಕವಾಗಿ ಏರಿಳಿತಗಳು, ತೊಂದರೆ ಅಥವಾ ಹಾನಿ ಉಂಟು ಆದಾಗ ಘಟನೆಗಳು ಸ್ಥಿತಿಸ್ಥಾಪಕವಾಗಿ ನವೀಕರಣ ಆಗೈತಿ. ಇದೇನಪ್ಪಾ ಅಂತಂದ್ರ ಇದು ಹೆಂಗಪ್ಪ ಅಂತಂದ್ರ ತಾನೇ ಸದ್ಯ ಏನಾದ್ರು ನಾವೊಂದು ನಮ್ಗೆ ಊರ್ ಕಟ್ರೆ ಅಂತ ತಿಳ್ಕೊರಿ, ನಮ್ ಊರ್ ಬೆಳಿತೈತಿ ನೋಡ್ರಿ, ಅಂದ್ರ ಆತರ ನಮ್ಮ ಆಲ್ರೆಡಿ ನಮ್ಮ ದೇಹದಲ್ಲಿರುವಂತ ಜೀವಕೋಶಗಳು ಇರ್ತಾವು. ಸೊ ಅವುಗಳಿಗೆ ಏನಾದ್ರು ಧಕ್ಕೆ ಆತಪ್ಪ ಅಂದ್ರ ಅವುಗಳನ್ನ ಹೊಳ್ಳಿ ಪುನಃ ಬೆಳೆಸುತ್ತದು. ಸೊ ಅದಕ್ಕೆ ಅಂತಾರ ಪುನರ್ ಉತ್ಪಾದನೆ ಅಂತ ಕರೀತಾರೆ. ಸೊ ಇದು ಎಲ್ಲಿಪ್ಪ ಅಂದ್ರ ಎಕ್ಸಾಂಪಲ್ ಅಂದ್ರ ಹಲ್ಲಿ ತನ್ನ ಬಾಲವನ್ನ ಮತ್ತೆ ಬೆಳೆಸುತ್ತದೆ. ಹಲ್ಲಿಗೆ ಏನಾರ ತನ್ನ ಬಾಲ ಕಟ್ ಮಾಡಿದ್ರ ಆ ಬಾಲ ಮತ್ತೆ ಬೆಳಿತೈತಿ. ಸೊ ಅದಕ್ಕೆ ಅಂತಾರ ಪುನರ್ ಉತ್ಪಾದನೆ. ಅಥವಾ ಇರುವಂತಹ ಒಂದು ಜೀವಕೋಶಗಳ ಅಥವಾ ನಮ್ಮ ಜೀವಕೋಶಗಳ ಭಾಗಗಳು ಏನಾದ್ರು ಹಾನಿ ಆತಪ್ಪ ಅಂದ್ರ ಅದು ಹೊಳ್ಳಿ ಮತ್ತೆ ಏನಾಗುತ್ತಪ್ಪ ಅಂದ್ರ ಮೊದಲಿನ ತರ ಆಗೋದಕ್ಕೆ ಪುನರ್ ಉತ್ಪಾದನೆ ಅಂತ ಕರಿತೇವೆ. ಅರ್ಥ ಅನ್ಕೋತೇನೆ. ರೂಪ ಪರಿವರ್ತನೆ, ಗೋದ ಮೊಟ್ಟೆ ಪ್ರೌಢಕಪ್ಪೆ ಆಗೋದು ಯಾವ ಕ್ರಿಯೆ ಅಂತಾರ? ರೂಪ ಪರಿವರ್ತನೆ ಕ್ರಿಯೆ ಅಂತ ಕರೀತಾರ. ಓಕೆ, ಎಲ್ಲ 4 ಸಹ ಆಪ್ಷನ್ಸ್ ನಿಮ್ಗೆ ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ ನೋಡ್ರಿ. ಇದೇನಪ್ಪಾ ಅಂತಂದ್ರ ಇಂಪಾರ್ಟೆಂಟ್. ಕೊಟ್ಟಿರುವ ಮಾನವನ ಹೆಣ್ಣು ಸಂತಾನೋತ್ಪತ್ತಿಯುವ ಚಿತ್ರದಲ್ಲಿ ಎ ಬಿ ಸಿ ಎಂದು ಗುರುತಿಸಿರುವ ಭಾಗಗಳು ಸರಿಯಾದ ಕ್ರಮ. ನೋಡ್ರಿ, ಇಲ್ಲಿ ಒಂದು ಹೆಣ್ಣು ಸಂತಾನೋತ್ಪತ್ತಿಯ ಒಂದು ಚಿತ್ರ ಕೊಟ್ಟರು ಅವರು. ಕೊಟ್ಟು ಆನ್ಸರ್ ಏನು ನೋಡೋಣ ಆನ್ಸರ್ ನೋಡೋಣ. ನೋಡ್ರಿ, ಇಲ್ಲಿ ಕೊಟ್ಟಿರೋ ಮಾನವನ ಹೆಣ್ಣು ಸಂತಾನೋತ್ಪತ್ತಿ ಹೂವದಲ್ಲಿ ಎ ಬಿ ಸಿ ಗುರುತಿಸಿ ಭಾಗಗಳು ಸರಿಯಾದ ಕ್ರಮ. ಫಸ್ಟ್ ಎ ನೋಡ್ರಿ, ಎ ಏನದ, ಬಿ ಏನದ, ಸಿ ಏನದ ಕೇಳ್ಯಾರ. ಸೊ ಎ ಏನು ಅನ್ನೋದು ಅಂದ್ರೆ ಇದು ಅಂಡಾಶಯ. ಇದು ಏನಿದು ಅಂಡಾಶಯ. ಬಿ ಅನ್ನೋದೇನು? ಬಿ ಅನ್ನೋದೇನದ? ಗರ್ಭಾಶಯ ಅಲ್ಲ. ಇದು ಸಿ ಅನ್ನೋದು ಗರ್ಭಾಶಯ. ಗರ್ಭಾಶಯ. ಇದು ಅಂಡನಾಳ. ಇದು ಬಿ ಅನ್ನೋದು ಅಂಡನಾಳ. ಇದು ಅಂಡಾಶಯ. ಇದು ಇಲ್ಲಿ ನೋಡ್ರಿ, ಎ ಅನ್ನೋದು ಅಂಡಾಶಯ, ಬಿ ಅನ್ನೋದು ಅಂಡನಾಳ, ಸಿ ಅನ್ನೋದೇನು ಗರ್ಭಾಶಯ. ಇಲ್ಲಿ ನೋಡ್ರಿ ಆಪ್ಷನ್ ಯಾವ್ದು ನೋಡ್ರಿ ಇದ್ರಾಗ? ಎ ಒಂದನೇದ್ದು ಅಂಡಾಶಯ, ಅಂಡನಾಳ, ಗರ್ಭಾಶಯ. ಆಪ್ಷನ್ ಡಿ ಏನಾಗುತ್ತಪ್ಪ ಅಂದ್ರ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ನೋಡೋಣ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ. ಹೇಳ್ಯಾರಲ್ರಿ ಇವತ್ತ? ಹಾ ನೋಡಿ, ಇವತ್ತಿನ ಮೇಲೆ ಕ್ವಶನ್ ಬಂದಿದೆ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇದು, ಕಲ್ಕೋರಿ. 2020 ಕ್ವಶನ್ ಕೇಳಿದಾರೆ ಇದ್ರ ಬಗ್ಗೆ. ನೋಡ್ರಿ, ಆಪ್ಷನ್ ಎ ಅಂಡಾಶಯ, ಗರ್ಭಾಶಯ, ಅಂಡನಾಳ ಅಂತ ಕೊಟ್ರ. ನೋಡ್ರಿ, ಅಂಡಾಶಯ ಅಂದ್ರೆ ಯಾವ್ದಪ್ಪ ಅಂತಂದ್ರ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಅಂಡಾಶಯ ಅಂದ್ರೆ ಯಾವ್ದು? ಓವರಿ. ಇದೇನಪ್ಪ ಅಂದ್ರ ಅಂಡಾಶಯ. ಇದು ಅಂಡಾಶಯ. ಇದು ಅಂಡಾಶಯ. ಓವರಿಗೆ ಏನಂತೀವಿ ನಾವು? ಅಂಡಾಶಯ ಅಂತ ಕರಿತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ? ಅಂಡನಾಳ. ಇದು ಹೇಳಿದಿಲ್ರಿ, ಇದು ಐತ್ಲಾ, ಇದು ಅಂಡನಾಳ. ಇದು ಅಂಡನಾಳ. ಇದು ಏನು ಅಂಡನಾಳ. ಇದಕ್ಕೂ ಸಹ ಇದು ಸಹ ಅಂಡನಾಳ ಅಂತ ಕರಿತೀವಿ. ಇದು ಓರಿ ಅಥವಾ ಅಂಡಾಶಯ, ಇದು ಅಂಡನಾಳ. ಇದು ಏನಪ್ಪಾ ಅಂತಂದ್ರ ಗರ್ಭಾಶಯ. ಈ ಪೋಷಣೆ
ಗರ್ಭಾಶಯ, ಇದಕ್ಕೆ ಯುಟ್ರಸ್ ಅಂತ ಕರೀತಾರೆ. ಇಂಗ್ಲಿಷ್ನಾಗ ಯುಟ್ರಸ್ ಅಂತ ಕರೀತಾರ, ಇದಕ್ಕೆ ಓವರಿ ಅಂತ ಕರೀತಾರ. ಇಲ್ಲಿ ಏನಪ್ಪಾ ಅಂದ್ರೆ ಇದಕ್ಕೆ ಅಂಡನಾಳ ಟ್ಯೂಬ್, ಪೊಲಿನಲ್ ಟ್ಯೂಬ್ ಅಂತ ಸಹ ಕರೀತಾರೆ ಇದನ್ನು. ಸೊ ಇದು ಓವರಿ ಏನ್ ಮಾಡ್ತಾ ಗೊತ್ತೈತೆ ನಿಮಗೆ? ಓವರಿ ಕೆಲಸ ಏನು, ಪೆನಲ್ ಟ್ಯೂಬ್ ಕೆಲಸ ಏನು, ಯುಟ್ರಸ್ ಕೆಲಸ ಏನು, ವೆಜಿನಾ ಕೆಲಸ ಏನು, ಕಾರ್ವೆಕ್ಸ್ ಕೆಲಸ ಏನು, ಇವೆಲ್ಲ ನಿಮ್ಗೆ ಸಿಲೆಬಸ್ ಅದ. ಇವು ಸಿಲೆಬಸ್ ಐತಿ, ಒಂದ್ಸಲಿ ಪುಸ್ತಕದಲ್ಲಿ ಓದ್ಕೋಬೇಕು ನೀವು ಎಲ್ಲ. ಇದನ್ನ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ ಓದ್ಕೋಬೇಕು. ಸ್ವಲ್ಪ ನಾನು ಏನ್ ಮಾಡಿರಿ ಆಪ್ಷನ್ ಕೇಸ್ ಕೊಟ್ಟು ಅದ್ರ ಬಗ್ಗೆ ಅಷ್ಟೇ ಕಲ್ಕೊಂಡಿ ನೋಡ್ರಿ. ಇಲ್ಲಿ ಅಂಡಾಶಯ, ಇದು ಹೆಣ್ಣು ಲಿಂಗಾಣುಗಳಾದ ಅಂಡಗಳನ್ನು, ಎಗ್ಸ್ ಅಥವಾ ಹಾರ್ಮೋನ್ಗಳನ್ನು ಉತ್ಪಾದಿಸ್ತದೆ. ಅಂಡಾಶಯ ಯಾವ ಹಾರ್ಮೋನ್ ಉತ್ಪಾದಿಸ್ತದೆ ಗೊತ್ತಿಲ್ಲ ನಿಮ್ಗೆ? ಇದೇನ್ ಮಾಡ್ತಪ್ಪ ಅಂದ್ರ ಓರಿಯಲ್ಲಿ ಈ ಅಂಡಾಶಯದಲ್ಲಿ ಎಗ್ಗಳು ಉತ್ಪತ್ತಿ ಆಗ್ತಾವ, ಅಂಡಾಣುಗಳು ಉತ್ಪತ್ತಿ ಆಗ್ತಾವ ಮತ್ತು ಹಾರ್ಮೋನ್ಗಳನ್ನ ಉತ್ಪಾದನೆ ಮಾಡ್ತದೆ. ಈ ಅಂಡನಾಳ ಏನ್ ಮಾಡುತ್ತೆ, ಇಲ್ಲಿ ಉತ್ಪತ್ತಿ ಆಗಿರುವಂತಹ ಅಂಡಾಣುಗಳನ್ನ ತನ್ನ ಇದಕ್ಕೆ ಏನು ಅಂಡಾಶಯಕ್ಕೆ ತಗೊಂಬರ್ತದ, ಗರ್ಭಾಶಯಕ್ಕೆ ತಗೊಂಬರ್ತೈತಿ ನೋಡ್ರಿ. ಅಂಡನಾಳ ಈ ಅಂಡಾಶಯದಿಂದ ಅಂಡಾಣುವನ್ನು ಗರ್ಭಾಶಯಕ್ಕೆ ಸಾಗಿಸೋ ಕೊಳೆಯಂತಹ ರಚನೆ. ಇಲ್ಲಿ ಫಲವತ್ತತೆಯ ಫರ್ಟಿಲೈಸೇಷನ್ ಇರ್ತೈತಿ. ಇದೇನಪ್ಪಾ ಅಂತಂದ್ರ ಒಂದು ದಾರಿ ಇದು ಅಷ್ಟೇ. ಜಸ್ಟ್ ಅಂಡಾಶಯ ಟ್ಯೂಬ್ ಅನ್ನೋದು ಏನಪ್ಪಾ ಅಂದ್ರೆ ಅಂಡನಾಳ ಅನ್ನೋದೇನು ಒಂದು ದಾರಿ ಇದು. ಈ ಓರಿಗೆ ಮತ್ತೆ ಇಲ್ಲಿ ಯುಟ್ರಸ್ ನಡುವಿರೋ ದಾರಿ ಇದೇನ್ ಮಾಡ್ತಾವ, ಓರಿ ಇಲ್ಲಿ ಹುಟ್ಟಿರುವಂತಹ ಅಂಡಾಣುಗಳನ್ನ ಈ ಮೂಲಕ ತಂದು ಇಲ್ಲಿ ಯುಟ್ರಸ್ ಅಲ್ಲಿ ಬಿಡ್ತೈತಿ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರ ಗರ್ಭಕೋಶ ಇಲ್ಲಿ ಏನಾಗುತ್ತೆ, ಫಲವತ್ತತೆ ಫರ್ಟಿಲೈಸೇಷನ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಗರ್ಭಾಶಯ ಅಂದ್ರೆ ಇದೆ, ಈ ಪೋರ್ಷನ್ ಗರ್ಭಾಶಯ ಅಂತ ಕರಿತೇವೆ. ಇಲ್ಲಿ ಇದು ಹೆಂಗಿರ್ತಪ್ಪ ಅಂದ್ರ ಇದು ಮಗು ಬೆಳೆಯುವ ಟೊಳ್ಳಾದ ಅಥವಾ ಪೆರಡೆ ಆಕಾರದ ಸ್ನಾಯುನಾಂಗಾಂಶ. ಮಗು ಎಲ್ಲಿ ಬೆಳಿತಪ್ಪ ಅಂದ್ರ ಈ ಪೋರ್ಷನ್ ಅಲ್ಲಿ ಮಗು ಬೆಳಿತೈತಿ. ಸೊ ಇದಕ್ಕೆ ಏನಂತ ನಾವು ಗರ್ಭಾಶಯ ಅಂತ ಕರಿತೇವೆ. ಇದು ಅರ್ಥ ಆಯ್ತಲ್ಲ ಇದ್ರ ಬಗ್ಗೆ? ಇದೆಲ್ಲ ನಿಮ್ಮ ಕ್ಲಾಸ್ನಾಗ ಕಲ್ತಿರಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ಈ ಎಲ್ಲಾ ಭಾಗಗಳ ಬಗ್ಗೆ ಕಲಿಬೇಕು ನೀವು. ಉಳಿದ ಎಲ್ಲ ಭಾಗಗಳು ಏನದಾವಲ್ಲ, ವೆಜ್ನಾ ಅಂದ್ರೆ ಏನು, ಕಾರ್ವೆಕ್ಸ್ ಅಂದ್ರೆ ಏನು, ಒರಿಜಿನಲ್ ಫಿಲಾಮೆಲ್ಲ ಅಂದ್ರೇನು, ಯೂಟ್ಯೂಬ್ ಅಂದ್ರೇನು ಎಲ್ಲ ನಿಮಗ ಕೊಟ್ಟಿರ್ತಾರೆ. ಇದೇನಪ್ಪ ಅಂದ್ರ ಫಿಮೇಲ್ ರಿಪ್ರೊಡಕ್ಷನ್ ಸಿಸ್ಟಮ್. ಇನ್ನು ಮೇಲ್ ರಿಪ್ರೊಡಕ್ಷನ್ ಸಿಸ್ಟಮ್ ನಿಮ್ಗೆ ಇರ್ತದೆ, ಅದು ನೆಕ್ಸ್ಟ್ ಕ್ವಶನ್ ಬಂದಾಗ ಹೇಳ್ತೀನಿ ಅಂತ. ಅದ್ರ ಬಗ್ಗೆ ಇವಾಗೇನೆ ಬಂದಿಲ್ಲ, ನಿಮ್ಗೆ ಪಾಠದಾಗ ಐತೆ, ಅದು ಎರಡು ಇರ್ಬೋದು. ಮೇಲ್ ರಿಪ್ರೊಡಕ್ಷನ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಷನ್ ಸಿಸ್ಟಮ್ ಐತಲ್ಲ, ಎರಡು ಅದಾವಲ್ಲ. ಓಕೆ, ಇವತ್ತಿನ ಕ್ಲಾಸನ್ನ ಇಲ್ಲಿ ಮುಗಿಸೋಣಂತ. ಓಕೆ, ಎಲ್ಲರಿಗೆ ಏನ